ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಪುಟ್ಟಪ್ಪ. ನಾನಿವತ್ತು ಒಂದು ಪಕ್ಷದ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದೀನಿ. ಸಾಮಾನ್ಯವಾಗಿ ಪಕ್ಷದ ರಾಜ್ಯಾಧ್ಯಕ್ಷರು ಅಥವಾ ಪಕ್ಷದ ವಿಚಾರ ಮಾತಾಡಬೇಕು ಅಂದ್ರೆ ಆ ಪಕ್ಷ ಚುನಾವಣೆಯಲ್ಲಿ ಗೆದ್ದಿರಬೇಕು, ಸೋತಿರಬೇಕು, ಅಥವಾ ಆ ಪಕ್ಷದೊಳಗಿನ ಭಿನ್ನಾಭಿಪ್ರಾಯಗಳು ಚರ್ಚೆಯಲ್ಲಿರಬೇಕು. ಆದ್ರೆ ಈ ಪಕ್ಷ ಮಾತ್ರ ರಾಜ್ಯದಲ್ಲಿ ಏಳುವಂತ ವಿವಾದಗಳಲ್ಲಿ ಹೆಸರನ್ನ ಮಾಡುತ್ತೆ. ಪ್ರತಿ ವಿವಾದಗಳಲ್ಲೂ ಈ ಪಕ್ಷದ ಹೆಸರು ಪರೋಕ್ಷವಾಗಿ ಕೇಳಿ ಬರುತ್ತೆ. ಹಾಗಾದ್ರೆ ಈ ಪಕ್ಷದ ಧ್ಯೇಯೋದ್ದೇಶಗಳೇನು, ಈ ಪಕ್ಷದ ಹೆಸರು ಪದೇ ಪದೇ ಯಾಕೆ ಸಾರ್ವಜನಿಕ ಜೀವನದಲ್ಲಿ ಕೇಳಿ ಬರುತ್ತೆ, ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ SDPI ರಾಜ್ಯಾಧ್ಯಕ್ಷರಾದಂತ ಅಬ್ದುಲ್ ಮಜೀದ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸರ್, ಹೆಂಗ್ ಶುರು ಮಾಡ್ಬೇಕು ಗೊತ್ತಿಲ್ಲ ನನಗೆ. ಯಾಕಂದ್ರೆ ಬೇರೆ ಪಾರ್ಟಿಗಳಲ್ಲಿ ಸರ್ ಚುನಾವಣೆ ತಯಾರಿ ಹೇಗಿದೆ, ಆಸ್ಪಿರೆಂಟ್ಸ್ ಎಷ್ಟು ಜನ ಇದ್ದಾರೆ, ರಾಜ್ಯಾಧ್ಯಕ್ಷರು ನೆಕ್ಸ್ಟ್ ಯಾರಾಗ್ತಾರೆ, CM ಕ್ಯಾಂಡಿಡೇಟ್ ಯಾರು, ಈ ತರದ ಪ್ರಶ್ನೆಗಳಿರುತ್ತೆ. ಆದ್ರೆ ನಿಮ್ಮ ಪಕ್ಷದ ವಿಚಾರಕ್ಕೆ ಬಂದಾಗ ಅನಿವಾರ್ಯವಾಗಿ ನಾವು ವಿವಾದಗಳ ಬಗ್ಗೆ, ರಾಜ್ಯದಲ್ಲಾಗಿರುವಂತಹ ಘಟನೆಗಳಿಗೆ ನಿಮ್ಮ ಪಕ್ಷದ ಹೆಸರು ಯಾಕೆ ಬಂತು ಅಂತ ಕೇಳುವಂತ ಪ್ರಶ್ನೆಗಳು ಸೀಮಿತವಾಗಿ ನಮ್ಗೆ ಉಳ್ಕೊಳ್ಬಿಡುತ್ತೆ. ಸೊ ನಾನು ನೇರವಾದಂತ ಪ್ರಶ್ನೆಯನ್ನ ಇವತ್ತು ನಿಮ್ಮನ್ನ ಕೇಳೋಕೆ ಇಷ್ಟಪಡ್ತೀನಿ. ಜೊತೆಗೆ ನಿಮ್ಮಿಂದ ಪ್ರಾಮಾಣಿಕವಾದಂತ ಉತ್ತರಗಳನ್ನು ಸಹ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಸರ್, ಮೊದಲನೇ ಪ್ರಶ್ನೆ, SDPI 2009ರಿಂದಲೂ ಸಹ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣವನ್ನ ಮಾಡ್ತಾ ಇದೆ. ರಾಜ್ಯದಲ್ಲಿ ಒಂದು MLA ಸೀಟನ್ನ ಗೆದ್ಕೊಂಡಿಲ್ಲ. ಕೆಲವು ಸ್ಥಳೀಯ ಸಂಸ್ಥೆಗಳಲ್ಲಿ ತಾವು ಪ್ರತಿನಿಧಿಸ್ತಾ ಇದ್ದೀರಾ. ಆದ್ರೆ ನಿಮ್ಮ ರಾಜಕಾರಣದ ಉದ್ದೇಶ ಏನು ಅಂತ ಬಂದಾಗ SDPI ಯಾವ ಫ್ರೇಮ್ ಅಲ್ಲಿ ತನ್ನ ರಾಜಕಾರಣವನ್ನ ರಾಜ್ಯದ ಜನರಿಗೆ ತೋರಿಸೋದಕ್ಕೆ ಇಷ್ಟಪಡುತ್ತೆ? ಪುಟ್ಟಮ್ಮನವರೇ, ಬಹಳ ಸ್ಪಷ್ಟವಾಗಿ ಪ್ರಾಮಾಣಿಕವಾಗಿ ಹೇಳಬೇಕು ಅಂತ ಹೇಳಿದಿರಿ. ಇಲ್ಲಿ ನಮ್ಮ ಪಕ್ಷದ ಹೆಸರೇ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ನಾವು ಈ ದೇಶದ ಮತ್ತು ರಾಜ್ಯದ ಜನತೆ ಮುಂದೆ ಒಂದು ಹೊಸ ರಾಜಕಾರಣವನ್ನು, ಒಂದು ಹೊಸ ಅಜೆಂಡವನ್ನು ಜನರ ಮುಂದೆ ಇಡ್ತಾ ಇಲ್ಲ. ನಾವು ಏನು ಇಡ್ತಾ ಇದ್ದೀವಿ ಅಂತಂದರೆ, ನಮ್ಮ ದೇಶದಲ್ಲಿನ ಸಂವಿಧಾನ ಏನಿದೆ, ಪರಮೋಚ್ಚವಾದಂಥ ಸಂವಿಧಾನ, ಯಾರೇ ಈ ದೇಶದಲ್ಲಿ ಆಡಳಿತ ಮಾಡಿದರೂ ಕೂಡ ಆ ಸಂವಿಧಾನದ ಆಶಯಗಳ ಮೇಲೇ ಆಡಳಿತ ಮಾಡಬೇಕು. ಆ ಸಂವಿಧಾನದ ಆಶಯಗಳು ಜಾರಿಯಾಗಬೇಕು. ಈ ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಆ ಸಂವಿಧಾನದ ಆಶಯಗಳ ಫಲಾನುಭವಿಗಳಾಗಬೇಕು. ಆ ಉದ್ದೇಶದಿಂದನೇ ನಾವು ಈ 75 ವರ್ಷದಲ್ಲಿ ಏನು ಈ ದೇಶದ ಶೋಷಿತ ಜನಾಂಗ, ಜನಸಾಮಾನ್ಯರು, ಅದೇ ರೀತಿ ಮಹಿಳೆಯರು, ಬಡವರು, ದಲಿತರು, ಅಲ್ಪಸಂಖ್ಯಾತರು, ಇವರಿಗೆ ನಿಜವಾದ ಅರ್ಥದಲ್ಲಿ ಒಂದು ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತಲೂ ಹೇಳ್ಬೋದು. ಇನ್ನೊಂದು ಕಡೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನೋಂಥದ್ದು ಹೇಳ್ಬೋದು. ಮತ್ತೊಂದು ಕಡೆ ಹೇಳೋದಾದರೆ, ಜನಸಾಮಾನ್ಯರಿಗೆ ಸಂವಿಧಾನದ ಆಶಯಗಳು ತಲುಪಿಲ್ಲ, ಈಡೇರಿಲ್ಲ. ಆ ಉದ್ದೇಶಕ್ಕೆ ಬಹಳ ಸ್ಪಷ್ಟವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜನರ ಮುಂದೆ ಇಡುವ ರಾಜಕಾರಣ ಅಂದರೆ, ಈ ದೇಶದ ಸರ್ವ ಜನರಿಗೂ ಸಮಾಜ ನಿರ್ಮಾಣ ಆಗಬೇಕು, ಸರ್ವರಿಗೂ ಸಮಬಾಳು ಬೇಕು, ಸಮಪಾಲು ಬೇಕು, ಎಲ್ಲರಿಗೂ ಸಮಾನ ಅವಕಾಶಗಳುಳ್ಳ ಒಂದು ದೇಶ, ಒಂದು ರಾಜ್ಯ, ಇದಾಗಿರ್ತದೆ ನಮ್ಮ ಪ್ರಮುಖವಾದಂಥ ಆಶಯ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಉದ್ದೇಶಕ್ಕೂ ಸಿದ್ಧಾಂತಕ್ಕೂ ಈಗ ವಾಸ್ತವಕ್ಕೂ ಸಂಬಂಧವೇ ಇಲ್ಲ ಅನ್ನೋ ತರದ್ದು ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದ್ರೆ ಈ ಪ್ರಶ್ನೆ ಯಾಕೆ ಬರುತ್ತೆ ಅಂದ್ರೆ, ನೀವು ಹೇಳ್ತೀರಾ ಸಮಾಜ ನಿರ್ಮಾಣ ಮಾಡಬೇಕು ಅಂತ, ಆದ್ರೆ ನಿಮ್ಮ ವಿಚಾರಗಳು, ನಿಮ್ಮ ಆಚಾರಗಳು, ನಿಮ್ಮ ಸಿದ್ಧಾಂತಗಳು ಎಲ್ಲವೂ ಒಂದು ಧರ್ಮ, ಒಂದು ಸಮುದಾಯಕ್ಕೆ ಸೀಮಿತವಾಗಿದೆ. ಖಂಡಿತ ಅಲ್ಲ. ನಮ್ಮ ಪಕ್ಷದ ಹೆಸರಿರ್ಬೋದು, ನಮ್ಮ ಸಂವಿಧಾನ ಇರ್ಬೋದು, ನಮ್ಮ ಸಂವಿಧಾನದಲ್ಲಿ ಮತ್ತು ಪಕ್ಷದ ವಿಚಾರಧಾರೆಗಳು ಎಲ್ಲರಿಗೂ ಕೂಡ, ಎಲ್ಲ ಭಾರತೀಯರಿಗೂ ಸಮಾನವಾಗಿ ಇರುವಂಥದ್ದು. ಆದರೆ ನಮ್ಮನ್ನು ಯಾಕೆ ಹಾಗೆ ಬಿಂಬಿಸಲಾಗ್ತದೆ ಅಥವಾ ಹೇಳಲಾಗ್ತದೆ ಅಂತ ಹೇಳಿದ್ರೆ, ಇನ್ ಪರ್ಟಿಕ್ಯುಲರ್ ನಾವು ಮುಸ್ಲಿಂ ಸಮುದಾಯದ ಸಮಸ್ಯೆಗಳನ್ನು ಅತಿ ಹೆಚ್ಚು ಎತ್ಕೊಳ್ತೀವಿ. ಇನ್ ಪರ್ಟಿಕ್ಯುಲರ್ ಎಲ್ಲರಿಗೂ ವಾಯ್ಸ್ ಆಗ್ತೀವಿ, ಆದರೆ ಮುಸ್ಲಿಂ ಸಮುದಾಯದ ಇಶ್ಯೂಗಳನ್ನು ನಾವು ಎತ್ಕೊಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ಡೇಟ್ನಲ್ಲಿ ಮುಸ್ಲಿಂ ಸಮುದಾಯದ ಇಶ್ಯೂಗಳನ್ನು ಅಡ್ರೆಸ್ ಮಾಡಲಿಕ್ಕೆ BJP ಅಂತೂ ತಯಾರೇ ಇಲ್ಲ, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಬೇರೆ ಪಕ್ಷಗಳು ತಯಾರಿಲ್ಲ. ಮುಸ್ಲಿಂ ಇಶ್ಯೂಗಳನ್ನು ಎತ್ತಿದ್ರೆ ನಮಗೆ ಬೇರೆ ಸಮುದಾಯಗಳ ಮತ ಬರೋದಿಲ್ವೋ ಅನ್ನುವಂಥ ಒಂದು ಆತಂಕ, ಆ ರೀತಿಯಾದಂಥ ಒಂದು ಭ್ರಮೆಯಲ್ಲಿ ಇರುವ ಕಾರಣ ಅವ್ರು ಎತ್ತೋದಿಲ್ಲ.
ಆದರೆ ನಾವು ಒಂದು ಬದ್ಧತೆ ಪಕ್ಷವಾಗಿ ಮತ್ತು ಈ ಸಮುದಾಯಗಳು ಶೋಷಿತರು, ನಿರ್ಲಕ್ಷಿಸಲ್ಪಟ್ಟವರು ಮತ್ತು ಅಭಿವೃದ್ಧಿಯಲ್ಲಿ ಕಡೆಗಣಿಸಲ್ಪಟ್ಟವರು ಅನ್ನೋಂಥ ಕಾರಣಕ್ಕೆ ಮತ್ತು ನ್ಯಾಯ ನಿರಾಕರಿಸಲ್ಪಟ್ಟವರು ಅನ್ನೋಂಥ ಕಾರಣಕ್ಕೆ ನಾವು ವೆರಿ ಪರ್ಟಿಕ್ಯುಲರ್ಲಿ ಆ ಇಶ್ಯೂಗಳನ್ನು ಎತ್ಕೊಳ್ತೇವೆ. ಜನ ಏನು ಬೇಕಾದರೂ ಹೇಳಲಿ, ನಾವು ನಮ್ಮ ಮನಸ್ಸಿನಲ್ಲಿ ಹೊರಗಡೆ ಇರ್ಬೋದು, ಮನಸ್ಸಿನಲ್ಲಿ ನಾವು ಹೆಸರು ಬದಲಾಯಿಸ್ಕೊಳ್ಳಿ ಸರ್. ಹಾಗಾದ್ರೆ ನೀವು ಹೆಂಗೆ ಸೋಷಿಯಲ್ ಡೆಮೋಕ್ರೆಟಿಕ್ ಕೊಡೋಕೆ ಸಾಧ್ಯ? ಅದೇ ನೋಡಿ, ನಾನು ಅದನ್ನು ಹೇಳ್ತಾ ಇರುವಂಥದ್ದು, ನಾನು ಹೇಳಿದ್ದೇನೆ, ನಾವು ಎಲ್ಲ ಇಶ್ಯೂಗಳನ್ನು ಎತ್ತೀವಿ. ಶೋಷಿತವಾದಂಥ ಯಾವ ಸಮುದಾಯವೇ ಆಗಲಿ, ಯಾರ ಬಡವರ ಪರವಾಗಲಿ, ನಾವು ಆ ವಿಷಯಗಳನ್ನು ಎತ್ತೀವಿ. ನಾವು ಎತ್ತುತ್ತಿಲ್ಲ ಅಂತ ನಾವು ಹೇಳ್ತಾನೆ ಇಲ್ಲ. ಎಲ್ಲ ಜನರ ಸಮಸ್ಯೆಗಳನ್ನು ಕೂಡ ನಾವು ಎತ್ತುತ್ತೇವೆ. ಹೆಚ್ಚು ಒತ್ತು ಯಾಕೆ ಅಂತಂದರೆ, ಅತ್ಯಂತ ಕಡೆಗಣಿಸಲ್ಪಟ್ಟ, ನಿರ್ಲಕ್ಷಿಸಲ್ಪಟ್ಟ ಎರಡು ಸಮುದಾಯಗಳು, ಈ ಮೂರು ಸಮುದಾಯಗಳಿದ್ರೆ ಇಲ್ಲಿ ಒಂದು ಮುಸ್ಲಿಮರು, ದಲಿತರು ಮತ್ತು ಆದಿವಾಸಿಗಳು. ಎಲ್ಲ ಸರ್ಕಾರಗಳು, ಎಲ್ಲ ಪಕ್ಷಗಳು ಇವರನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ, ನಿರ್ಲಕ್ಷಿಸಲಾಗಿದೆ. ಇವತ್ತಿಗೂ ಕೂಡ ಇವರ ವಿರುದ್ಧ ತಾರತಮ್ಯ ನೀತಿ ಅನುಸರಿಸ್ತಾ ಇದೆ. ಹಾಗಾಗಿ ಆ ಜನರನ್ನು ನಾವು ಹೆಚ್ಚು ಅಡ್ರೆಸ್ ಮಾಡ್ತೇವೆ. ಅನ್ನೋಂಥ ಕಾರಣಕ್ಕೆ ಬೇರೆ ಸಮುದಾಯಗಳ ಪರವಾಗಿ, ಬೇರೆ ವಿಷಯಗಳ ಪರವಾಗಿ ನಾವಿಲ್ಲ ಅಂತಲ್ಲ. ಖಂಡಿತವಾಗಲೂ ನಾವು ಈ ಕರ್ನಾಟಕ ರಾಜ್ಯದಲ್ಲಿ, ದೇಶದಲ್ಲಿ ಆಗಿ ಹೋಗುವ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮ್ಮದೇ ಆದಂಥ ಒಂದು ಸ್ಟ್ಯಾಂಡನ್ನು, ನಮ್ಮದೇ ಆದಂಥ ಒಂದು ನಿಲುವನ್ನು ನಾವು ಪ್ರಕಟಪಡಿಸ್ತಲೇ ಇದ್ದೀವಿ. ನಿಮ್ಮ ವಿಚಾರಗಳು ಬಹಳ ಶುದ್ಧವಾಗಿದ್ದರೆ ಜನ 2009ರಿಂದ ಇಲ್ಲಿವರೆಗೆ ಕನಿಷ್ಠ 224 ಕಾನ್ಸ್ಟಿಟ್ಯೂನ್ಸಿಲಿ ಒಬ್ಬರನ್ನಾದ್ರೂ ಆಯ್ಕೆ ಮಾಡ್ಬೋದಿತ್ತಲ್ವಾ SDPI ಅಭ್ಯರ್ಥಿನ? ಇಲ್ಲಿ ನೋಡಿ, ನಾವು ಗೆಲುವಿನ ಸಮೀಪಕ್ಕೆ ಬಂದಿದ್ವಿ. ನಿಮ್ಗೆ ಗೊತ್ತಿದೆ, MLA ಚುನಾವಣೆಯಲ್ಲಿ ನಾವು ಗೆಲುವಿನ ಸಮೀಪಕ್ಕೆ ಬಂದಿದ್ವಿ. ಒಂದು ರಾಜಕೀಯ ಪಕ್ಷವಾಗಿ ಸ್ವಲ್ಪ ಜನರು ಅರ್ಥ ಮಾಡ್ಕೊಳ್ಳೋಕ್ಕೆ ಸಮಯ ಹೋಗ್ತದೆ. ಬಹಳ ಮುಖ್ಯವಾಗಿ ನಾವು ವಿಧಾನಸಭಾ ಚುನಾವಣೆಯಲ್ಲಿ ಆಯ್ಕೆ ಯಾಕೆ ಆಗಿಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆಯಲ್ಲ, ಇದು ಅತ್ಯಂತ ಪ್ರಾಮುಖ್ಯವಾದ ಪ್ರಶ್ನೆಯನ್ನು ನೀವು ಕೇಳಿದಿರಿ. ಇಲ್ಲಿ ಇರುವಂತಹ ಬಲಾಢ್ಯ ರಾಜಕೀಯ ಪಕ್ಷಗಳು, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಕರ್ನಾಟಕ ಸಂಬಂಧಪಟ್ಟಾಗೆ ಈ ಬಲಾಢ್ಯ ರಾಜಕೀಯ ಪಕ್ಷಗಳು, ಇವರಿಗೆ ಎಲ್ಲ ಚುನಾವಣಾ ತಂತ್ರಗಳು ಗೊತ್ತಿದೆ ಮತ್ತು ಇವರು ಕೋಟ್ಯಾಂತರ ರೂಪಾಯಿಯ ಹಣವನ್ನು ಚುನಾವಣೆಯಲ್ಲಿ ಸುರಿತಾರೆ. ಅವರ ವಿರುದ್ಧವಾಗಿ ನಮಗೆ ಅಷ್ಟು ದೊಡ್ಡ ಮಟ್ಟಿಗೆ ಹಣ ಖರ್ಚು ಮಾಡೋದಿಲ್ಲ ನಾವು. ನಂಬರ್ 1, ನಮ್ಮ ಒಂದು ಐಡಿಯಾಲಜಿ ಏನಿದೆ ಅಂತಂದರೆ, ಮತದಾರರಿಗೆ ನಾವು ಯಾವುದೇ ಕಾರಣಕ್ಕೂ ಹಣ ಕೊಡೋದಿಲ್ಲ. ಬಹಳ ಸ್ಪಷ್ಟವಾಗಿದ್ದೀವಿ. ನಾವು ಮತದಾರರನ್ನು ಭ್ರಷ್ಟರನ್ನಾಗಿ ಮಾಡಿ ನಾವು ಅವರಿಂದ ಮತವನ್ನು ಪಡೆಯುವುದಿಲ್ಲ ಅನ್ನೋದು ಬಹಳ ಸ್ಪಷ್ಟ ಇದೆ ನಮ್ಮ ಸಿದ್ಧಾಂತ. ಯಾಕೆಂದರೆ ನಾವು ಜನರಿಗೆ ಸೇವಕರಾಗಿ ಕೆಲಸ ಮಾಡಲಿಕ್ಕೆ ಬರಬೇಕು ಅನ್ನೋಂಥ ಕಾರಣಕ್ಕೆ. ಉದಾಹರಣೆಗೆ ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಹಾಗೆ ಆಗಿದೆ. ಯಾರು ಹಣವನ್ನು ಕೊಟ್ಟು ಮತವನ್ನು ಖರೀದಿ ಮಾಡಿರ್ತಾರೋ ಅವರು ಜನರನ್ನು ಅಡ್ರೆಸ್ಸೇ ಮಾಡೋದು. ಯಾಕಂದರೆ ಹಣ ಖರ್ಚು ಮಾಡಿದ್ವಿ, ನೀವು ಹಣ ಕೊಟ್ಟಿದ್ದಕ್ಕೆ ನಾನು ಓಟ್ ಕೊಟ್ಟಿದ್ಯಾ ಅಂತ ಹೇಳ್ತಾರೆ. ಆ ಒಂದು ಪೈಪೋಟಿ ಇದೆಯಲ್ಲ, ಆ ಹಣದ ಆ ಬಲಾಢ್ಯತೆ, ಆ ಪೈಪೋಟಿಯನ್ನು ಎಲ್ಲೋ ಒಂದು ಕಡೆ ನಮಗೆ ಎದುರಿಸಲಿಕ್ಕೆ ಇವತ್ತಿನ ದಿನದಲ್ಲಿ ಸಾಧ್ಯ ಆಗ್ತಾ ಇಲ್ಲ. ನಾವು ಭರವಸೆ ಇಟ್ಟಿದ್ವಿ, ಮುಂದಿನ ದಿನಗಳಲ್ಲಿ ಖಂಡಿತ ಜನರು ಇದನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಾವು ಕೂಡ ಎಲ್ಲ ಚುನಾವಣೆಗಳಲ್ಲಿ ಗೆಲ್ತೀವಿ. ಈಗ ನೀವು ಸ್ಥಳೀಯ ಸಂಸ್ಥೆಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ರಾಜಕೀಯ ಪಕ್ಷಗಳು ಇಲ್ಲದೆ ಹೋದರೂ ಕೂಡ ಸರಿಸುಮಾರು 300ರಷ್ಟು ನಮ್ಮ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ, ಕೌನ್ಸಿಲರ್ಗಳಿದ್ದಾರೆ, ಕಾರ್ಪೊರೇಟರ್ಗಳಿದ್ದಾರೆ, ಹಲವಾರು ನಗರಸಭೆಗಳಲ್ಲಿ ನಿಮಗೆ ಗೊತ್ತಿದೆ. ಅಲ್ಲಿ ನಮಗೆ ಅಕ್ಸೆಪ್ಟೆನ್ಸ್ ಮಾಡೋ ಕಾರಣನೇ, ಅವ್ರು ಓಟ್ ಕೊಟ್ಟ ಕಾರಣನೇ ಅವ್ನು ಗೆದ್ದಿರೋವಂಥದ್ದು. ಅಲ್ಲಿ ಅಕ್ಸೆಪ್ಟೆನ್ಸ್ ಇದೆ. ಇಲ್ಲಿ ಇಷ್ಟೇ ನಾನು ಹೇಳ್ತಾ ಇರೋವಂಥದ್ದು, ಆ ಒಂದು ಹಣದ ರಾಜಕೀಯದ ಮುಂದೆ ನಾವೆಲ್ಲೋ ಒಂದು ಕಡೆ ಅವರ ಪೈಪೋಟಿ ಮಾಡಲಾರದೆ ಸೋಲ್ತಾ ಇದ್ದೀವಿ ಹೊರತು ಬೇರೆ ನಮಗೆ ಜನಬೆಂಬಲ ಇಲ್ಲ ಅಂತಲ್ಲ. ಜನಬೆಂಬಲ ಇಲ್ಲದೆ ಹೋದರೆ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಿ 33,000 ಜನರು ಮತ ನನಗೆ ಕೊಟ್ಟಿದ್ದಾರೆ. ನನ್ನ ಉದಾಹರಣೆ ಬೇರೆ ಬೇರೆ ಕಡೆ ನಾವು ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗ ಕೊಟ್ಟಿದ್ದಾರೆ. ಹಾಗಾಗಿ ಜನಬೆಂಬಲ ಇದೆ. ಎಲ್ಲೋ ಒಂದು ಕಡೆ ಈ ಒಂದು ಪೈಪೋಟಿಗೆ ನಾವು ಸರಿಸಾಮಲ ಆಗದೆ ಹೋದಂಥ ಸಂದರ್ಭದಲ್ಲಿ ಹಣವೇ ರಾಜಕಾರಣ ಆದಾಗ ನಾವೆಲ್ಲೋ ಒಂದು ಕಡೆ ಸೋಲ್ತಾ ಇದ್ದೀವಿ. ಹಣವೇ ರಾಜಕಾರಣ ಅಂತ ನೀವೇ ಹೇಳ್ತೀರಾ. ಚುನಾವಣೆ ಇಲ್ಲದೆ ಅಥವಾ ಚುನಾವಣೆಗೆ ಪರ್ಟಿಕ್ಯುಲರ್ ಆಗಿ ಹಣ ಖರ್ಚು ಮಾಡದೆ ಇದ್ರೆ ಇವತ್ತಿನ ರಾಜಕಾರಣದಲ್ಲಿ ನೀವು ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ನಾನು ಈಗಾಗಲೇ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದೆ. ನಮ್ಮ ಗ್ರಾಮ ಪಂಚಾಯಿತಿಯ ಚುನಾವಣೆಗಳಿರ್ಬೋದು ಅಥವಾ ನಗರಸಭಾ ಚುನಾವಣೆ, ಕಾರ್ಪೊರೇಷನ್ ಚುನಾವಣೆಗಳಲ್ಲಿ ನಾವು ಸೀಮಿತ ಹಣ ಅಂದರೆ ಯಾವುದೇ ಮತದಾರರಿಗೆ ಯಾವುದೇ ಹಣ ಕೊಡದೆ ಚುನಾವಣೆಯಲ್ಲಿ ಕಾರ್ಯಕರ್ತರ ಖರ್ಚಿರ್ಬೋದು, ಪಬ್ಲಿಸಿಟಿ ಖರ್ಚಿರ್ಬೋದು, ಇದನ್ನು ಮಾಡೇ ನಾವು ಗೆದ್ದಿರುವಂಥದ್ದು. ನಮ್ಮ ವಿರುದ್ಧ ಬಲಾಢ್ಯ ರಾಜಕಾರಿ ಪಕ್ಷಗಳು ಈವನ್ ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ, ಕೌನ್ಸಿಲ್ ಎಲೆಕ್ಷನಲ್ಲೂ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದು ಕೂಡ ಅವರಿಗೆ ಗೆಲ್ಲಿಕ್ಕೆ ಸಾಧ್ಯವಾಗಿಲ್ಲ. ನಾವು ಗೆದ್ದಿದ್ದೇವೆ. ಹಾಗಾಗಿ
ನಮಗೆ ಖಂಡಿತವಾಗ್ಲೂ ಭರವಸೆ ಇದೆ, ಈ ಸಮಾಜದಲ್ಲಿ ಬದಲಾವಣೆ ಆಗ್ತದೆ, ಮತದಾರರು ಬದಲಾವಣೆ ಆಗ್ತಾರೆ. ಹಣಕ್ಕಿಂತ ಜನಸೇವೆ, ಜನರ ರಾಜಕಾರಣ ಮುಖ್ಯವಾದಾಗ ಖಂಡಿತವಾಗ್ಲೂ ನಮ್ಮಂಥ ರಾಜಕೀಯ ಪಕ್ಷಗಳಿಗೆ ಖಂಡಿತವಾಗ್ಲೂ ನಮಗೆ ಬೆಂಬಲ ಸಿಗ್ತದೆ, ನಾವು ಸಕ್ಸಸ್ ಆಗ್ತೀವಿ. ಸರ್, ಈ ಪ್ರಶ್ನೆಗಳು ಮುಂದೆ ಬರುವಂಥ ಪ್ರಶ್ನೆಗಳು ನಿಮಗೆ ಸ್ವಲ್ಪ ನಿಷ್ಠೂರ ಅಂತ ಅನ್ಸಿದ್ರು, ಇದು ಅನಿವಾರ್ಯತೆ ಆಗಿದೆ, ಹಾಗಾಗಿ ಕೇಳ್ತಾ ಇದ್ದೀನಿ ಸರ್. ರಾಜ್ಯದಲ್ಲಾಗುವಂತ ಎಲ್ಲ ಕೊಲೆಗಳಿಗೆ SDPI ಯಾವುದಾದರೂ ಒಬ್ಬ ವ್ಯಕ್ತಿಯ ಇಂದಿನ ಕೈವಾಡ ಇದ್ದೇ ಇರುತ್ತೆ ಅನ್ನೋ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಪೂರಕವಾಗಿ ದಾಖಲೆಗಳನ್ನ ಸಲ್ಲಿಸ್ತಾರೆ. ಬಿಜೆಪಿ ಅವರು ಇರ್ಬೋದು, ಸಂಘ ಸಂಸ್ಥೆಯವರು ಇರ್ಬೋದು, ಯಾರೇ ಇರ್ಬೋದು, ಯಾರಾದರೂ ಒಬ್ರು SDPI ಕಾರ್ಯಕರ್ತ ಆ ಒಂದು ಕೊಲೆಗಳ ಹಿಂದಿನ ಕೈವಾಡದಲ್ಲಿ ಭಾಗಿಯಾಗಿರ್ತಾರೆ. ಯಾಕೆ ಈ ತರ ಆಗ್ತಾ ಇದೆ? ಈಗ ಬಹಳ ಸ್ಪಷ್ಟವಾಗಿ ಯಾಕೆ ಅಂತ ಹೇಳಿದ್ರೆ, ಒಂದನೇ ಪಾಯಿಂಟ್, ನಮ್ಮಂತಹ ಶೋಷಿತ ಸಮುದಾಯಗಳನ್ನು ಪ್ರತಿನಿಧಿಸುವ, ಶೋಷಿತರ ಪರವಾಗಿ ಮಾತನಾಡುವ ಒಂದು ರಾಜಕೀಯ ಪಕ್ಷ ಮುಖ್ಯವಾಹಿನಿಗೆ ಬರಲಿಕ್ಕೆ ಬೇರೆ ಯಾವುದೇ ರಾಜಕೀಯ ಪಕ್ಷಗಳು ಅವರು ತಡೀತಾರೆ, ಅಂದರೆ ಅವರು ಒಪ್ಪಲ್ಲ. ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ಅಂದರೆ ಇವರುಗಳಿಂದ ಸ್ವತಂತ್ರಗೊಂಡು ಸ್ವತಂತ್ರವಾದಂಥ ಒಂದು ರಾಜಕಾರಣ ಇವರು ಮಾಡ್ತಾರೆ ಅಂತಂದರೆ ಈ ಬಲಾಢ್ಯರು ಸಹಿಸೋದೇ ಇಲ್ಲ. ಆ ಕಾರಣಕ್ಕೆ ಒಂದಿಲ್ಲೊಂದು ರೀತಿಯಾದಂಥ ಆರೋಪಗಳನ್ನು ಮಾಡ್ತಾರೆ. ಯಾವುದೇ ಒಂದು ಕೃತ್ಯ ನಡೆದಾಗ ಅದೊಂದು ಕ್ರಿಮಿನಲ್ ಕೃತ್ಯವನ್ನು ಹಾಗೆ ನಾವು ನೋಡುವಂಥದ್ದು. ಈಗ ಏನಾಗ್ತದೆ, ಆದರೆ ಯಾವುದೋ ಒಂದು ಆರೋಪಿ, ಅದು ಪಕ್ಷಕ್ಕೆ ಸೇರಿದವನವರ ಆರೋಪಿಯಾಗಿ ಸಿಕ್ಕಿರ್ಬೋದು ಅಥವಾ ಅಲ್ಲದೆ ಇರ್ಬೋದು, ಬಟ್ ಆರೋಪಗಳನ್ನು ಮಾಡ್ತಾರೆ. ಈಗ ನೀವು ಹೇಳಿದ ಕರೆಕ್ಟ್, ಯಾವುದೇ ಘಟನೆ ನಡೆದ್ರೂ ತಕ್ಷಣ ಅದಕ್ಕೆ ಪ್ರತಿಯೊಂದು ಘಟನೆಗೂ ಕೂಡ ಕಾರಣ. ಈಗ ನಾವು ಇದು ನೋಡಿದ್ರೆ ಉದಾಹರಣೆಗೆ ನೀವು 1984ರಲ್ಲಿ ಇಂದಿರಾಜಿಯವರ ಕೊಲೆಯಾದಂಥ ಸಂದರ್ಭದಲ್ಲಿ ಅದರ ರಿಯಾಕ್ಷನ್ ಆಗಿ ಸಿಖ್ಖರ ಮಾರಣ ಹೋಮ ನಡೆಯಿತು. ಆ ಸಿಖ್ಖರ ಮಾರಣ ಹೋಮ ನಡೆದಾಗ ಅವತ್ತಾಗಲಿ ಇವತ್ತಾಗಲಿ ಯಾವತ್ತೂ ಕಾಂಗ್ರೆಸ್ ಪಕ್ಷವನ್ನು ದೂರೋದಿಲ್ಲ. ಕಾಂಗ್ರೆಸ್ನ ನಾಯಕರು ಕೂಡ ಅದರಲ್ಲಿ ಕನ್ವಿಕ್ಟ್ ಕೂಡ ಆಗಿರೋದು ಕೂಡ ಕಾಂಗ್ರೆಸ್ ಪಕ್ಷನ ದೂರೋದಿಲ್ಲ. ಸಿಖ್ಖರನ್ನ ಅಂದರೆ ಅವರ ಆರೋಪಿಗಳನ್ನು ದೂರ್ತಾರೆ, ಅಂದರೆ ಅವ್ರನ್ನ ಕೊಂದ್ರು ಅಂತ ಹೇಳ್ಕೊಂಡು. ಅದೇ ರೀತಿ ಈಗ ನೋಡಿ, ಗುಜರಾತ್ ಗಲಭೆಯ ಸಂದರ್ಭದಲ್ಲಿ ಗುಜರಾತ್ನ ನರೋಡ್ ಪಾಟಿಯಾದ ಹಗರಣದಲ್ಲಿ 28 ವರ್ಷ ಜೈಲು ಶಿಕ್ಷೆ ಆಗಿದ್ದು ಮಾಯಾ ಕೊಂಡಾಣಿ, ಅಲ್ಲಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ. ಬಾಬು ಬಜರಂಗಿ, ಅಲ್ಲಿನ ಗುಜರಾತ್ನ ರಾಜ್ಯ ಅಧ್ಯಕ್ಷರು. ಅದೇ ರೀತಿ ಅಮಿತ್ ಶಾ ಅವರ ಮೇಲೆ ಆರೋಪ ಬರ್ತದೆ, ಮೋದಿಯವರ ಬಗ್ಗೆ ಆರೋಪ ಬರ್ತದೆ. ಅಂಥ ಸಂದರ್ಭದಲ್ಲಿ ಪಕ್ಷವನ್ನು ಎಳೆದು ತರ್ತಾ ಇಲ್ವಲ್ಲ, ಆದರೆ ನಮ್ಮನ್ನ ಪಕ್ಷವನ್ನು ಎಳೆದು ತರ್ತಾರೆ. ಇತ್ತೀಚೆಗೆ ನಡೆದ ಕೊಲೆ ಪಾತಕಗಳಲ್ಲೂ ನೀವು ಹೇಳಿದಂಥ ಸರಿ. ಈಗ ಇಲ್ಲಿ ಸರ್, ನೀವು ಮೈಸೂರಿಗೆ ಬಂದರೆ ರಾಜು ಹತ್ಯೆ ಪ್ರಕರಣದಲ್ಲಿ SDPI ಕಾರ್ಯಕರ್ತ ಅಥವಾ ಅಲ್ಲಿನ ಸದಸ್ಯ ಆರೋಪಿ ಆಗ್ತಾರೆ. ಪ್ರವೀಣ್ ನಿಟ್ಟಾರು ಅವರ ಪ್ರಕರಣದಲ್ಲಿ SDPI ಸದಸ್ಯ ಅಥವಾ ಕಾರ್ಯಕರ್ತ ಆರೋಪಿ ಆಗ್ತಾರೆ. ಇನ್ನೆಲ್ಲೋ ಬೆಂಗಳೂರು ಪರಸ್ ಮೆಸ್ತಾನೋ ಇನ್ಯಾರ್ದೋ ಒಬ್ರದ್ದು ಮರ್ಡರ್ ಆಗುತ್ತೆ, ಅದರಲ್ಲಿ SDPI ಕಾರ್ಯಕರ್ತ ಆರೋಪಿ ಆಗ್ತಾರೆ. ಏನನ್ನ ನೀವು ಸಮಾಜಕ್ಕೆ ಸಂದೇಶವನ್ನು ಕೊಡ್ತೀವಿ? ನೋಡಿ, ನಮ್ಮ ಪಕ್ಷ ಒಂದು ಪಕ್ಷವಾಗಿ ಒಂದು ಮುಂದೆ ಬೆಳಿಬೇಕಾದಂಥ ಒಂದು ಪಕ್ಷವಾಗಿ ರಾಜಕೀಯ ಅಧಿಕಾರ ಹಿಡುವಂಥ ಯಾವ ಕಾರಣಕ್ಕೂ ನಾವು ಈ ರೀತಿಯಾದಂಥ ಹಿಂಸಾತ್ಮಕ ರಾಜಕಾರಣಕ್ಕೆ ಹೋದರೆ ಅದು ನಮ್ಮ ಅಭಿವೃದ್ಧಿಗೆ ತೊಡಕಾಗ್ತದೆ ಅಂತ ಸ್ಪಷ್ಟವಾದಂಥ ಅರಿವಿದೆ. ನಮ್ಮ ಪಾಲಿಸಿಯೂ ಅಲ್ಲ, ನಮ್ಮ ಅಜೆಂಡನೂ ಅಲ್ಲ, ಏನೂ ಅಲ್ಲ. ಆದರೆ ಇದನ್ನು ನಾನು ಹೇಳ್ತಾ ಇರುವಂಥದ್ದು, ಯಾವುದೇ ಒಂದು ಘಟನೆಗೆ ನಮ್ಮನ್ನು ಆರೋಪ ಮಾಡ್ತಾ ಇದ್ದಾರೆ. ಯಾರು ಸಿಕ್ಕಿದ್ರು ಕೂಡ SDPI ಕಾರ್ಯಕರ್ತ ಅಂತೇಳಿ ಆರೋಪವನ್ನು ಮಾಡ್ತಾರೆ. ಆದರೆ ಅದು ಎಲ್ಲಿ ನ್ಯಾಯಾಲಯದಲ್ಲಿ ಆರೋಪ ಸಾಬೀತಾಗಬೇಕು, ಆನಂತರ ಅವ್ರಿಗೆ ಆರೋಪ ಸಾಬೀತಾದ ನಂತರ ಆಗಿ ಅವನ ಅಪರಾಧಿ ಆಗ್ತಾನೆ. ಬಟ್ ಅವನಿಗೆ ಪಕ್ಷಕ್ಕೆ ಕನೆಕ್ಷನ್ ಇದೆಯಾ ಅನ್ನೋಂಥದ್ದು ಇದಾಗ್ತದೆ, ಆನಂತರ ಆಗ್ತದೆ. ಬಟ್ ಇವತ್ತಿನ ವಿಚಾರದಲ್ಲಿ ಕೆಲವು ಶಕ್ತಿಗಳು ಆ ರೀತಿಯಾಗಿ ಬಿಂಬಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದೆ. ಇತ್ತೀಚಿನ ನೋಡಿ, ಈಗ ಕೆಲವು ಇದರಲ್ಲಿ ಕಾರ್ಯಕರ್ತರೇ ಅಲ್ಲ, ನಮ್ಮ ಕಾರ್ಯಕರ್ತರೇ ಅಲ್ಲ. ಈಗ ನೀವು ರಾಜು ಪ್ರಕರಣ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ಯಾರು ಸಿಕ್ಕಾಕೊಂಡಿಲ್ಲ, ನಮ್ಮ ಕಾರ್ಯಕರ್ತರಲ್ಲ. ಬೇರೆ ಬೇರೆ ಪ್ರಕರಣ ಇರ್ಬೋದು, ಬೇರೆ ಬೇರೆ ಪ್ರಕರಣದಲ್ಲಿ ನಮ್ಮ ಕಾರ್ಯಕರ್ತರೇ ಅಲ್ಲ. ಅಂದರೆ ನಾನು ಹೇಳುವಂಥದ್ದು, ಈಗ ಉದಾಹರಣೆಗೆ ನೀವು ಮೊನ್ನೆ ನಡೆದಂಥ ಪ್ರವೀಣ್ ನೆಟ್ಟಾರದ ವಿಚಾರ ಹೇಳಿದ್ರಿ. ಮಸೂದ್ ಕೊಲೆ ಪ್ರಕರಣದಲ್ಲಿ ಯಾರು ಆರೋಪಿಗಳು? BJP ಮತ್ತು ಸಂಘ ಪರಿವಾರದ ಕಾರ್ಯಕರ್ತರು. BJP ಬಗ್ಗೆ ಚರ್ಚೆ ಬಂತ? ಸಂಘ ಪರಿವಾರದ ಬಗ್ಗೆ ಚರ್ಚೆ ಬಂತ? ಇಲ್ಲ.
ಅದೇ ರೀತಿ ಫಾಜಿಲ್ನ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾರು BJP ಕಾರ್ಯಕರ್ತರು ಮತ್ತು ಬಜರಂಗ ದಳ ಸಂಘ ಅವರ ಪರ ಚರ್ಚೆ ಆಯ್ತಾ? ಮುಖ್ಯವಾಹಿನಿಗಳಲ್ಲಿ ಎಲ್ಲೂ ಕೂಡ ಅವ್ರನ್ನ ಚರ್ಚೆ ಆಗಿಲ್ಲ, ಅವರ ಪಕ್ಷವನ್ನ ಹೇಳಿಲ್ಲ. ಅದೇ ನಂತರ ದಿನೇಶ್ ಕನ್ಯಾಡಿ ಅನ್ನುವಂಥ ಒಬ್ಬ ದಲಿತ ಯುವಕನ ಕೊಲೆ ಆಗ್ತದೆ. ಆರೋಪಿ ಯಾರು? BJPಯ ಮುಖಂಡ. ಆದರೂ ಕೂಡ BJP ಪಕ್ಷವನ್ನ ಇಲ್ಲಿ ಎಳುತ್ತಾ ಇರೋದಿಲ್ಲ. ಇದು ಅಂದ್ರೆ ಒಂದು ರೀತಿಯಾದಂತಹ ನಮ್ಮ ಪಕ್ಷವನ್ನ ಟಾರ್ಗೆಟ್ ಮಾಡುವಂತ ಒಂದು ಷಡ್ಯಂತ್ರ ಆಗಿರ್ತದೆ. ಆ ಷಡ್ಯಂತ್ರ ಭಾಗ ನಿಮ್ಮ ಪಕ್ಷವನ್ನ ಯಾಕೆ ಟಾರ್ಗೆಟ್ ಮಾಡಬೇಕು? BJP ಆಗ್ಲಿ, ಕಾಂಗ್ರೆಸ್ ಆಗ್ಲಿ, JDS ಅವರಾಗ್ಲಿ ನಿಮ್ಮ ಪಕ್ಷವನ್ನ ಟಾರ್ಗೆಟ್ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಆದ್ರೂ ಏನಿದೆ ಅವರಿಗೆ? ಒಂದು ಸ್ಪಷ್ಟ, ನಾವು ಜನರಿಗೆ ಸತ್ಯ ಹೇಳ್ತೀವಿ ಅನ್ನೋಂಥ ಕಾರಣ. ಅಂದ್ರೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ ನಿಷ್ಠೂರವಾಗಿ ಇವತ್ತಿನವರೆಗೆ ನಿಷ್ಠೂರವಾಗಿ ಯಾವುದೇ ಜನವಿರೋಧಿ ನೀತಿಯನ್ನ ಸ್ಪಷ್ಟವಾಗಿ ಅದು ಯಾರು ಮಾಡಿದ್ರೂ ಕೂಡ ಜನರ ಮುಂದೆ ಇಡುವಂಥ ಒಂದು ಪಕ್ಷ ಇದ್ರೆ ಅದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಸತ್ಯ ಹೇಳ್ತೀವಿ ನಾವು. ಈ ರೀತಿ ಜನದ್ರೋಹವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮುಗ್ಧವಾಗಿ ಹೇಳ್ತೀವಿ. ಬಿಜೆಪಿಯ ಮತ್ತು ಸಂಘ ಪರಿವಾರದ ವಿಭಜಿಸುವ ದ್ವೇಷದ ರಾಜಕಾರಣವನ್ನ ನಖಶಿಕಾಂತವಾಗಿ ನಾವು ವಿರೋಧಿಸ್ತೇವೆ, ಜನರ ಮುಂದೆ ಇಡ್ತೇವೆ. ಅದೇ ರೀತಿ ಕಾಂಗ್ರೆಸ್ನ ಮತ್ತು ಬೇರೆ ಪಕ್ಷಗಳ ಕುಟಿಲ ರಾಜಕೀಯ ಈ ಸಮುದಾಯಗಳನ್ನು ಮತ ಬ್ಯಾಂಕ್ ಆಗಿ ಉಪಯೋಗಿಸ್ಕೊಂಡು ಅವ್ರನ್ನ ದುರುಪಯೋಗ ಪಡಿಸಿದ್ದು, ಅನ್ಯಾಯ ಮಾಡಿದ್ದು, ಶೋಷಣೆ ಮಾಡಿದ್ದು, ಇದೆಲ್ಲವನ್ನ ಜನರ ಮುಂದೆ ಇಟ್ಟಾಗ ನಮ್ಮ ಏಳಿಗೆಯನ್ನು ಅವ್ರು ಸಹಿಸೋದಿಲ್ಲ, ಇವ್ರು ಬರಬಾರ್ದು ಮುಂದೆ ಅನ್ನೋ ಕಾರಣಕ್ಕೆ ಅವರುಗಳು ಈ ರೀತಿಯಾದಂತಹ ಷಡ್ಯಂತ್ರವನ್ನು ಹೂಡ್ತಾರೆ. ಇದಕ್ಕೆ ಮುಂದುವರೆದ ಭಾಗವಾಗಿ ಒಂದು ಒಳ್ಳೆ ಉದಾಹರಣೆಯನ್ನು ನಾನು ನಿಮ್ಗೆ ಹೇಳ್ತೇನೆ. ಕಳೆದ 1 ತಿಂಗಳ ಹಿಂದೆ ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರು ಅಲ್ಪಸಂಖ್ಯಾತರ ಒಂದು ಸಭೆಯನ್ನು ಕರೀತಾರೆ. ಅದರಲ್ಲಿ ಕಾಂಗ್ರೆಸ್ನ MLAಗಳು, MP ಗಳು, ಮಾಜಿ MP ಗಳು, MLAಗಳ ಮುಖಂಡರನ್ನ ಕರೆದು ಒಂದು ಚರ್ಚೆ ಮಾಡ್ತಾರೆ. ಅಂದರೆ ಕರ್ನಾಟಕದಿಂದ ಒಂದು ರಿಪೋರ್ಟ್ ರಾಹುಲ್ ಗಾಂಧಿ ಹೋಗಿರ್ತದೆ. ಇತ್ತೀಚಿನ ದಿನಗಳಲ್ಲಿ STP ತೀವ್ರವಾಗಿ ಬೆಳೀತಾ ಇದೆ, ನಿಮ್ಮ ಕಾಂಗ್ರೆಸ್ನ ಮತ ಬ್ಯಾಂಕ್ ಅಲ್ಲಿಗೆ ಡೈವರ್ಟ್ ಆಗ್ತಾ ಇದೆ, ಹಾಗಾಗಿ ಇದರ ಬಗ್ಗೆ ಎಚ್ಚರ ವಹಿಸಿ ಅಂತೇಳಿ ಬಹುಶಃ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟ ಮೇರೆಗೆ ಇವ್ರದ್ದು ಕರೆದು ಇದೇ ವಿಚಾರದಲ್ಲಿ ಚರ್ಚೆ ಆಗ್ತದೆ. ಗಂಭೀರವಾದಂತಹ ಮೀಟಿಂಗ್ ಆಗ್ತದೆ. ಮೀಟಿಂಗ್ ಆಗಿ ಇವ್ರು ಏನೋ ಒಂದು ನಿಲುವನ್ನು ತೆಗೆದುಕೊಳ್ಳಿ, ಅಂದರೆ ಆ ಮೀಟಿಂಗಿನ ಅಂತಿಮ ಒಂದು ರೂಪುರೇಷೆ ಅಥವಾ ಅಜೆಂಡಾ ಏನು ಅಂತ ಹೇಳಿದ್ರೆ STPಯನ್ನು BJPಯ B ಟೀಮ್ ಅಂತ ಹೇಳಿ ಬಿಂಬಿಸಬೇಕು, STP ಬಗ್ಗೆ ಏನೆಲ್ಲ ಸಾಧ್ಯವೋ ಆರೋಪಗಳನ್ನು ಪ್ರೊಪಗಾಂಡ ಮಾಡಬೇಕು ಅನ್ನೋಂಥ ನಿರ್ದೇಶನದಿಂದ ಅವ್ರು ಹೇಳ್ತಾರೆ. ಇದು ಇವತ್ತಿನ ಪರಿಸ್ಥಿತಿ. ನಾನು ಕೇಳಲಿಕ್ಕೆ ಬಯಸೋದು, ಕಾಂಗ್ರೆಸ್ ಪಕ್ಷ ಕಳೆದ 4 ವರ್ಷದಲ್ಲಿ ಈ ಮುಸ್ಲಿಮರ MLAಗಳನ್ನು, MP ಗಳನ್ನು, ex-MP MLAಗಳನ್ನು ಕರೆದು ಈ 4 ವರ್ಷಗಳಲ್ಲಿ ಯಾವುದಾದ್ರೂ ಇಂತಹ ಇಶ್ಯೂಗಳ ಬಗ್ಗೆ ಚರ್ಚೆ ಮಾಡಿದಾರಾ? 3700 ಕೋಟಿ ರೂಪಾಯಿ ಇದ್ದಂತಹ ಕರ್ನಾಟಕದ ಅಲ್ಪಸಂಖ್ಯಾತರ ಬಡ್ಜೆಟನ್ನು 1000 ಕೋಟಿ ಇವತ್ತಿಗೆ 700 ಕೋಟಿಗೆ ಬಂತು. ಇದು ಕಡಿಮೆ ಆದಾಗ ಇವ್ರು ಚರ್ಚೆ ಮಾಡಿಲ್ಲ ಯಾವ ರೀತಿ ಇದನ್ನು ಮಾಡಬೇಕು ಅಂತೇಳಿ. ಇಲ್ಲಿ ಹಿಜಾಬ್ ಪ್ರಕರಣ ಆಯಿತು, ಹಲಾಲ್ ಪ್ರಕರಣ ಆಯಿತು, ಸೋಷಿಯಲ್ ಬಾಯ್ಕಾಟಿಂಗ್ ಆಯಿತು, ವ್ಯಾಪಾರದ ಬಾಯ್ಕಾಟ್ ಆಯಿತು, ಎಷ್ಟೆಲ್ಲ ಇಶ್ಯೂ ಆದಾಗ ಇವರು ಕರೆದು ಈ ವಿಚಾರದಲ್ಲಿ ಮಾತಾಡಿದ್ರ? ಮುಸ್ಲಿಮರ ಎಜುಕೇಷನ್ ಬಗ್ಗೆ, ಶೈಕ್ಷಣಿಕವಾದ ಅಭಿವೃದ್ಧಿ, ಸಾಮಾಜಿಕವಾದ ಅಭಿವೃದ್ಧಿ, ಈ ಎಂಪವರ್ಮೆಂಟ್ ಬಗ್ಗೆ, ಇದ್ರ ಬಗ್ಗೆ ಏನಾದರೂ ಮಾತಾಡಿದ್ರ? ಅಂದರೆ ಇಷ್ಟೆಲ್ಲ ಆ್ಯಂಟಿ ಕನ್ವರ್ಷನ್ ಬಿಲ್ ಬಂತು, ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡುವಂಥ ವಿಚಾರ. ಇಂತಹ ವಿಚಾರಗಳು ಬಂದಾಗ ಕಾಂಗ್ರೆಸ್ ನಾಯಕರು ಯಾಕೆ ಅಲ್ಪಸಂಖ್ಯಾತರ ನಾಯಕರುಗಳನ್ನು ಕರೆದು ಮಾತಾಡಿಲ್ಲ? ನೀವು STPನ ಟಾರ್ಗೆಟ್ ಮಾಡೋಕ್ಕೆ ಮೀಟಿಂಗ್ ಮಾಡ್ತೀರಿ, 4 ವರ್ಷದಿಂದ ಇವತ್ತು ಮೀಟಿಂಗ್ ಮಾಡ್ತೀರಿ. ಇದಾಗಿರ್ತದೆ ಪುಟ್ಟಪ್ಪನವರೇ. ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದು, ನಮ್ಮ ಏಳಿಗೆಯನ್ನು, ನಮ್ಮ ಅಭಿವೃದ್ಧಿಯನ್ನು ಸಹಿಸಲಾಗದೆ ಈ ರೀತಿಯಾದಂಥ ಅಪಪ್ರಚಾರಗಳನ್ನು ಮಾಡಲಾಗ್ತದೆ. ಸರ್, ನಂಬರ್ ಗೇಮ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಪಾಲಿಟಿಕ್ಸ್ ಅಲ್ವಾ? ನಿಮ್ಮ ಹತ್ರ ನಂಬರೇ ಇಲ್ಲ ಸರ್. ಯಾಕಂದ್ರೆ JDS ಅವ್ರ ಹತ್ರ ಅಟ್ಲೀಸ್ಟ್ 37 ಸೀಟ್ ಆದರೂ ಇದೆ, ಕಾಂಗ್ರೆಸ್ ಅವ್ರ ಹತ್ರ 80 ಸೀಟ್ ಇದೆ, BJP ಅವ್ರ ಹತ್ರ 113 ಸೀಟ್ ಇದೆ. ನಿಮ್ಮ ಹತ್ರ ನಂಬರ್ ಇದ್ರೆ ಆ ನಂಬರ್ಗೆ ನಿಮ್ಮ ಜೊತೆ ಜಗಳ ಆಡೋದ್ರಲ್ಲಿ ಅರ್ಥ ಇದೆ. ನಿಮ್ಗೆ ಹಾಗಾದ್ರೆ ಕಾಂಗ್ರೆಸ್, JDS, BJP 3 ಸಮಾನ ವಿರೋಧಿಗಳು. ಆದ್ರೆ ಆ ಸಮಾನ ವಿರೋಧಿಗಳು ಯಾಕೆ STPಯನ್ನು ತುಳಿಬೇಕು ಅಂತ ಪ್ರಯತ್ನ ಮಾಡ್ತಾರೆ? ಸರ್, ಅದೇ ನಾನು ಹೇಳ್ತಾ ಇರುವಂಥದ್ದು. ಅವರ ಕೆಳಗಡೆನ ಭೂಮಿ ಕುಸಿಯಲು ಆರಂಭಿಸಿದೆ. ಸ್ಥಳೀಯ ಸಂಸ್ಥೆಗಳಲ್ಲಿ ಅದು ಪ್ರೂವ್ ಆಗತೊಡಗಿದೆ. ಉದಾಹರಣೆಗೆ ಮಡಿಕೇರಿಯ ನಗರಸಭೆಯಲ್ಲಿ ಪ್ರಮುಖ ವಿರೋಧ ಪಕ್ಷ, ಕೆಲವೊಮ್ಮೆ ಆಡಳಿತ ಪಕ್ಷವಾಗಿ, ಕೆಲವೊಮ್ಮೆ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಇತ್ತು. ಇವತ್ತು ಅಲ್ಲಿ ಕಾಂಗ್ರೆಸ್ಸಿಗೆ ಸಿಕ್ಕಿದ್ದು 1 ಸೀಟು, ನಾವು 5 ಸೀಟು, ನಾವು ವಿರೋಧ ಪಕ್ಷದಲ್ಲಿದ್ದೇವೆ. ಚಾಮರಾಜನಗರದಲ್ಲಿ ಬೇರೆ ಬೇರೆ ಕಡೆ ಏನಾಗ್ತಾ ಇದೆ ಅಂತಂದರೆ, ಅವರ ಆಡಳಿತದ ಗ್ರಾಮ ಪಂಚಾಯತ್ಗಳು ನಮಗೆ ವಾಲ್ತಾ ಇದೆ. ಕ್ರಮೇಣ ನಮ್ಮ ಶಕ್ತಿಯನ್ನು ನಾವು ವೃದ್ಧಿ ಮಾಡ್ತಾ ಇದ್ದಾಗ ಅದರ ಅಪಾಯ ಅವರಿಗೇನೆ, ವಿಶೇಷವಾಗಿ ಈ ಸೋಕಾಲ್ ಜಾತ್ಯತೀತ ಪಕ್ಷಗಳು ಅಂದಾಗ. ಆ ಕಾರಣಕ್ಕೆ ಅವರು ಟಾರ್ಗೆಟ್ ಮಾಡ್ತಾರೆ. ಇವತ್ತು ನಾವು ನಂಬರ್ ಗೇಮಲ್ಲಿ ಇಲ್ಲದಿದ್ರು ಕೂಡ
ಮುಂದೆ ನಾವು ಬಂದೇ ಬರ್ತೀವಿ ಅನ್ನುವಂಥದ್ದಿದೆ. ಯಾಕಂದರೆ ಒಂದು ಕ್ಯಾಡರ್ ಬೇಸ್ಡ್ ಪೊಲಿಟಿಕಲ್ ಪಾರ್ಟಿಯ ಶಕ್ತಿ ಅವ್ರಿಗೆ ಗೊತ್ತು, ಅದನ್ನು ನಾವು ಪ್ರೂವ್ ಮಾಡಿದ್ದೀವಿ ಕೂಡ. ಸ್ಥಳೀಯ MLA ಎಲೆಕ್ಷನ್ಗಳಲ್ಲೂ ಕೂಡ ನಾವು ಚುನಾವಣೆ ಮಾಡಿದರೆ. ಆದರೆ ಇದು ಈ ಬಾರಿಯ ಚುನಾವಣೆಯಲ್ಲಿ ಬದಲಾಗ್ತದೆ ಪುಟ್ಟಪ್ಪನವರು. 2023 ಚುನಾವಣೆಯಲ್ಲಿ ಕರ್ನಾಟಕದ ವಿಧಾನಸಭೆಯಲ್ಲಿ SDPI ನಿರ್ಣಾಯಕ ಪಾತ್ರ ವಹಿಸಲಿದೆ. ಸರ್, ಈ ಸಾಮಾಜಿಕ ವಿಚಾರಗಳು ಬಂದಾಗ ಸಾಮಾನ್ಯವಾಗಿ SDPIನ ಆರೋಪಿ ಸ್ಥಾನದಲ್ಲಿ ಕೂರಿಸೋದ್ರಲ್ಲಿ ಅದು ಅರ್ಥ ಇದೆ. ಆದರೆ ಇತ್ತೀಚಿನ ಕಳೆದ ಜನವರಿಯಿಂದ, ಎಸ್ಪೆಷಲಿ 2022 ಜನವರಿಯಿಂದ ಹಿಜಾಬ್ ಇರ್ಬೋದು, ಹಲಾಲ್ ಇರ್ಬೋದು, ಸೋಷಿಯಲ್ ಬಾಯ್ಕಾಟಿಂಗ್ ಇರ್ಬೋದು, ಅಥವಾ ಇವತ್ತಿನ ವಿಚಾರಕ್ಕೆ ಬಂದರೆ ನೀವು ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವವನ್ನು ಆಚರಣೆ ಮಾಡೋದಕ್ಕೆ SDPI ವಿರೋಧ ಮಾಡುತ್ತೆ. ಯಾಕೆ ಸರ್? ಈಗ ಭಾಳ ಸ್ಪಷ್ಟವಾಗಿ ನೀವು ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರೆ ನಾನು ಈ ವಿಷಯಕ್ಕೆ ಬರ್ತೇನೆ. ಹಿಜಾಬ್ನ ವಿಚಾರ ಬಂದಾಗ ಪ್ರಸ್ತಾಪ, ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನು ಮಾಡಿದಂಥ ಒಂದು ಪ್ರಕರಣ. ಸರ್, ಒಂದು ಇಂಟರಪ್ಟ್ ಮಾಡ್ತೀನಿ. ಒಂದು ದಿನ ಅಥವಾ ಒಂದು ವಾರದಲ್ಲಿ ಮುಗಿಯುವಂಥ ವಿವಾದ ಅದು. ಒಂದು ಕ್ಲಾಸ್ ರೂಮು ಅಥವಾ ಒಂದು ಹೆಡ್ ಮಾಸ್ಟರ್ ರೂಮ್ನಲ್ಲಿ ಮುಗಿಯುವಂಥ ವಿವಾದ. ಕೇವಲ 5 ಯುವತಿಯರು ಅಥವಾ 5 ವಿದ್ಯಾರ್ಥಿನಿಯರು ಹಿಜಾಬನ್ನು ಧರಿಸ್ಕೊಂಡು ಬಂದಿದ್ರು. ಆದರೆ ಅದು ನ್ಯಾಷನಲ್ ಇಶ್ಯೂ, ಇಂಟರ್ನ್ಯಾಷನಲ್ ಇಶ್ಯೂ ಆಗುವಂಥ ಹಂತಕ್ಕೆ ಹೋಯ್ತಲ್ಲ, ಅದು ಯಾಕೆ? ಓಕೆ, ಭಾಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ನೋಡಿ, ನಿಜಕ್ಕೂ ನೀವು ಹೇಳಿದ್ದು ಅಕ್ಷರಶಃ ನಿಜ. ಕೇವಲ 6 ಹೆಣ್ಣು ಮಕ್ಕಳು ಉಡುಪಿಯಲ್ಲಿ ಹಿಜಾಬ್ನ ನಿರಾಕರಣೆ ಮಾಡಿದಾಗ, ಹಿಜಾಬ್ನೊಂದಿಗೆ ಕ್ಲಾಸ್ಗೆ ಬರಬಾರ್ದು ನಿರಾಕರಣೆ ಅಂದಾಗ, ಅವರು ವೈಯಕ್ತಿಕವಾಗಿ ಬಹಳ ಅಲ್ಲಿ ಪ್ರಾಂಶುಪಾಲರನ್ನು, ಅಲ್ಲಿನ ಟೀಚರ್ಸನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಎಲ್ಲ ರೀತಿಯಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಫಸ್ಟ್ ಪ್ರೋಸೆಸ್. ಆ ನಂತರ ಅವರ ಪೇರೆಂಟ್ಸ್ ಬಂದು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. 6 ಹೆಣ್ಣು ಮಕ್ಕಳು ಅಂದರೆ ಯೂನಿಫಾರ್ಮ್ ಹಾಕಿ, ಖಾಲಿ ಆ ಯೂನಿಫಾರ್ಮ್ನ ನಾವು ಏನು ಸಾಲ್ ಅಂತ ಹೇಳಿ ಹಾಕೊಳ್ತೀವಿ ಅದನ್ನು ತಲೆಗೆ ಹಾಕೋಕ್ಕೆ ಅನುಮತಿ ಕೊಡಿ ಅಂತ ಕೇಳಿರೋದು. ಯೂನಿಫಾರ್ಮ್ ನಾವು ಹಾಕೊಳ್ಳ ಅಂತ ಹೇಳಿಲ್ಲ, ಅಥವಾ ಬುರ್ಕಾ ಕೇಳಿಲ್ಲ ಅವರು. ಜಸ್ಟ್ ಒಂದು ತಲೆ ವಸ್ತ್ರ ಧರಿಸ್ತೀವಿ ಅಂತ ಹೇಳ್ಕೊಂಡು. ಯಾಕಂದರೆ ಅದು ವಯಸ್ಸ ಹೆಣ್ಣು ಮಕ್ಕಳು, ಇಸ್ಲಾಂ ನಿಮಗೆ ಗೊತ್ತಿದೆ, ತಲೆವಸ್ತ್ರ ಹಾಕುವಂಥದ್ದು. ಹಾಕದೇ ಇರೋರು ಇದ್ದಾರೆ ಅಲ್ಲಿ. ಆ ಕೇಳಿದ ಸಂದರ್ಭದಲ್ಲಿ ಅವ್ರು ನಿರಾಕರಣೆ ಮಾಡ್ತಾರೆ. ಆನಂತರ ಪೇರೆಂಟ್ಸ್ ಬಂದಾಗ ನಿರಾಕರಣೆ ಮಾಡ್ತಾರೆ. ಆಮೇಲೆ ಸ್ಟೂಡೆಂಟ್ ಆರ್ಗನೈಸೇಷನ್ಸ್ ಬಂದು ರಿಕ್ವೆಸ್ಟ್ ಮಾಡ್ತದೆ. ಇದೆಲ್ಲವೂ ಆನಂತರ ಇವ್ರನ್ನ ಏನು ಮಾಡ್ತಾರೆ, ಕಾಲೇಜಿನಿಂದ ಹೊರಗೆ ಹಾಕ್ತಾರೆ. ಕಾಲೇಜ್ಗೆ ಹೆಚ್ಚು ಕಡಿಮೆ 10-15 ದಿವಸಗಳ ಕಾಲೇಜಿಗೆ ಹೊರಗಡೆ ವರಾಂಡದಲ್ಲಿ ಇದ್ದಂಥವ್ರು ಅಂತಿಮವಾದಿ ವಿಧಿ ಇಲ್ಲದೆ ಅವರು ಹೈಕೋರ್ಟ್ಗೆ ಹೋಗ್ತಾರೆ. ಅದು ಅವರೇ ಹೋಗಿರುವಂಥ, ಅವರ ಪೇರೆಂಟ್ಸ್ ಹೋಗಿರುವಂಥದ್ದು. ಅಲ್ಲಿ SDPI ನೈತಿಕ ಬೆಂಬಲವನ್ನು ಕೊಡ್ತದೆ. ಯಾಕೆ ನೈತಿಕ ಬೆಂಬಲವನ್ನು ಕೊಡ್ತದೆ ಅಂತ ಹೇಳಿದ್ರೆ, ಒಂದು ಅವ್ರದ್ದು ವೈಯಕ್ತಿಕವಾದಂಥ ಒಂದು ಹಕ್ಕದು. ನಂಬರ್ 1 ವೈಯಕ್ತಿಕವಾದಂಥ ಒಂದು ಹಕ್ಕು ವಸ್ತ್ರಧಾರಣೆ ಅನ್ನೋದು. ಎರಡನೇದು ಅವ್ರದ್ದು ಸಂವಿಧಾನಿಕ ಹಕ್ಕು ಕೂಡ, ಒಂದು ಧಾರ್ಮಿಕ ಅನ್ನೋದು ಸಂವಿಧಾನಿಕ ಹಕ್ಕು. ಮೂರನೇ ವಿಚಾರ, ಕಳೆದ ಆ ವರ್ಷದ ಏನು ಅಡ್ಮಿಷನ್ ಟೈಮಲ್ಲಿ ಇದ್ದಂತಹ ಏನು ನೋಟಿಫಿಕೇಷನ್ ಇರ್ತದೆ ಶಿಕ್ಷಣ ಇಲಾಖೆದು, ಅದರಲ್ಲಿ ಯೂನಿಫಾರ್ಮ್ ಕಡ್ಡಾಯ ಇರೋದಿಲ್ಲ. ಆನಂತರ ತರಾತುರಿಯಲ್ಲಿ ಇಶ್ಯೂ ಆದಾಗ ಒಂದು ಮಧ್ಯಂತರವಾದಂಥ ಒಂದು ಆರ್ಡರ್ನ ಸರ್ಕಾರ ಮಾಡ್ತದೆ. ಅಂದರೆ ಸರ್ಕಾರ ದುರುದ್ದೇಶ ಇತ್ತು ಅಂತ ಹೇಳಿ. ಇನ್ನು ಹೈಕೋರ್ಟ್ನಲ್ಲಿ ಬಂದಾಗ ಹೇಳಿ, ಇಡೀ ಹಿಜಾಬ್ನ ವಿಚಾರ ಚರ್ಚೆಗೆ ಬಂದದ್ದು, ಮೀಡಿಯಾದಲ್ಲಿ ಚರ್ಚೆ ಆದದ್ದು, ಅದು ಸಮವಸ್ತ್ರಕ್ಕೆ ವಿರೋಧ ಅನ್ನೋ ಕಾರಣಕ್ಕೆ. ಅಂದರೆ ಬಾಹ್ಯವಾಗಿ ಸರ್ಕಾರ ತೋರಿಸಿದ್ದು ಇದು ಸಮವಸ್ತ್ರಕ್ಕೆ ವಿರೋಧ ಅಂತ ಹೇಳಿ ತೋರಿಸ್ತಾರೆ. ನಂಬರ್ 1 ಪಾಯಿಂಟ್ ನಾನು ಹೇಳಿದೆ, ಸಮವಸ್ತ್ರ ಕಡ್ಡಾಯ ಅಲ್ಲ ಅಂತ ಅವ್ರ ನೋಟಿಫಿಕೇಶನಲ್ಲಿ ಆರಂಭ ಘಟ್ಟದಲ್ಲಿ ಇರ್ತದೆ. ಅವರು ಅದನ್ನು ಡೈರೆಕ್ಟ್ ಅದನ್ನು ಬಹಿರಂಗಗೊಳಿಸಿದ್ರು ಅಂತ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಅದು ಗೊತ್ತಿದೆ, ಆ ವಿಚಾರಕ್ಕೆ ನಾನು ಬರೋಲ್ಲ. ಆದರೆ ಸರ್ಕಾರ ನೋಡಿ, ಹೈಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಬೇಕಾದ್ರೆ ಇದು ಯೂನಿಫಾರ್ಮ್ಗೆ ವಿರುದ್ಧ ಅನ್ನೋಂಥದ್ದು ಮಾತ್ರ ಹೇಳಲ್ಲ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಇಸ್ಲಾಂನಲ್ಲಿ ಹಿಜಾಬ್ ಅನ್ನೋಂಥದ್ದು ಧಾರ್ಮಿಕ ಕಡ್ಡಾಯ ಧಾರ್ಮಿಕ ಆಚರಣೆ ಭಾಗವಲ್ಲ ಅಂತೇಳಿ ಯಾರು ಅಫಿಡವಿಟ್ ಕೊಡ್ತಾರೆ? ಸರ್ಕಾರ. ಏನು ಅವಶ್ಯಕತೆ ಇತ್ತು? ಅಂದರೆ ಸರ್ಕಾರಕ್ಕೆ ದುರುದ್ದೇಶ ಈ ಹೆಣ್ಣುಮಕ್ಕಳನ್ನು ಟಾರ್ಗೆಟ್ ಮಾಡಬೇಕು ಅನ್ನೋದು. ಆ ಕಾರಣಕ್ಕೆ ಇವತ್ತು 16% ಹೆಣ್ಣುಮಕ್ಕಳು ಕಾಲೇಜಿನಿಂದ ಹೊರಗಡೆ ಇದ್ದಾರೆ, ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಇದು ಯಾರು ಹೊಣೆ? ಸರ್ಕಾರದ ಹೊಣೆ. ನೀವು ಹೇಳಿದಾಗ ಒಂದು ಕೋಣೆಯೊಳಗೆ ಆ ಪ್ರಾಂಶುಪಾಲರು ಒಂದು ಒಳ್ಳೆಯ ಮನಸ್ಸು, ಹೃದಯ ವೈಶಾಲ್ಯ ಮನಸ್ಸಿನಿಂದ ಆ ಹೆಣ್ಣು ಮಕ್ಕಳಿಗೆ ಅನುಮತಿ ಕೊಟ್ಟಿದ್ರೆ ಯಾವುದೇ ಪ್ರಾಬ್ಲಮ್, ಯಾರೇ SDPI ಆಗಲಿ, ಇನ್ನೊಂದು ಸಂಘಟನೆ ಆಗಲಿ, ಅಥವಾ ಬೇರೆ ಹಿಂದೂಪರ ಸಂಘಟನೆ ಬರೋ ಅವಶ್ಯಕತೆನೇ ಇರಲಿಲ್ಲ. ಸಮಾಜ ನಿರ್ಮಾಣ ಮಾಡುವಂಥ SDPI ವಸ್ತ್ರಕ್ಕೆ ಯಾಕೆ ಆಕ್ಷೇಪಣೆ ಮಾಡುತ್ತೆ? ನೋಡಿ, ನಾನು ಹೇಳ್ತಾ ಇರೋದು ವಸ್ತ್ರಕ್ಕೆ ಆಕ್ಷೇಪಣೆ ಅಲ್ಲ ಸ್ವಾಮಿ. ಅದರಿಂದ ಯಾರಿಗೆ ತೊಂದರೆ ಇದೆ ಸ್ವಾಮಿ? ನಾನು ಹೇಳುವಂಥದ್ದು, ಅದರಿಂದ ಯಾರಿಗಾದರೂ ಏನಾದರೂ ತೊಂದರೆ ಇದೆಯಾ? ಅವರ ವೈಯಕ್ತಿಕವಾದಂಥ, ಈಗ ಉದಾಹರಣೆಗೆ ಸಿಕ್ಕರು ಅವರ ಆ ವಿವಾದದಿಂದ
ಎಷ್ಟು ಹೆಣ್ಣು ಮಕ್ಕಳು ಕಾಲೇಜನ್ನ ಬದಲಾಯಿಸುವಂತ ಪರಿಸ್ಥಿತಿ ಬಂತು, ಎಷ್ಟೋ ಹೆಣ್ಮಕ್ಳು ಮನೇಲಿ ಕುತ್ಕೊಳ್ಳೋ ಪರಿಸ್ಥಿತಿ ಬಂತು. ಇದಕ್ಕೆ ಸಮುದಾಯ ಕಾರಣನ, ಸಮಾಜ ಕಾರಣನ, ಅದೊಂದೇ ಘಟನೆ ಕಾರಣನ? ಸರ್ಕಾರ, ಬಿಜೆಪಿ ಸರ್ಕಾರ ಕಾರಣ, ಬೇರೆ ಯಾರು ಕಾರಣ ಅಲ್ಲ. ಬಿಜೆಪಿ ಸರ್ಕಾರ ಕಾರಣ. ಬಿಜೆಪಿ ಸರ್ಕಾರಗಳಿಗೆ ತಾಯಿಯ ಮನಸ್ಸಿರಬೇಕು. ಅಂದರೆ ಅವತ್ತು ಹೊಸದಾಗಿ ಅವರು ಹಿಜಾಬಿಂದ ಬಂದಿದ್ದಲ್ಲ. ಸ್ವಾತಂತ್ರ್ಯ ನಂತರ ಇಲ್ಲಿಯವರೆಗೆ ಅದು ಕಾಲೇಜ್ನಲ್ಲಿ, ಸ್ಕೂಲ್ಗಳಲ್ಲಿ, ಬೇರೆ ಬೇರೆ ಕಡೆ ಹಿಜಾಬ್ ಅವ್ರು ಹಾಕೊಂಡು ಹೋಗ್ತಾರೆ. ಹಾಕೊಂಡು ಹೋಗ್ತಾರೆ, ಹಾಕದೆ ಹೋಗ್ರೆ ಅದಕ್ಕೆ ಯಾಕೆ ತಡೆ ಮಾಡಬೇಕು? ಆ ವಸ್ತ್ರದಿಂದ ನಿಮಗೆ ಏನು ತೊಂದರೆ ಹೇಳಿ? ಆ ತಲೆ ವಸ್ತ್ರ, ಯೂನಿಫಾರ್ಮ್ನ ತಲೆನ ವಸ್ತ್ರವನ್ನು ಹಾಕೊಂಡ್ರೆ ನಿಮಗೆ ಯಾರಿಗಾದ್ರೂ, ಆ ಪ್ರಿನ್ಸಿಪಾಲ್ರಿಗ ಅಥವಾ ಒಟ್ಟಿಗೆ ಓದುವ ವಿದ್ಯಾರ್ಥಿಗಳಿಗೆ ಅದೇ ಪ್ರಶ್ನೆ ಸರ್ ನಿಮಗೆ ಕೇಳಿದ್ರೆ, ಅದನ್ನ ತೆಗೆದಿಟ್ರೆ ಏನ್ ತೊಂದ್ರೆ? ನೋಡಿ, ಅದೊಂದು ಅವರ ಒಂದು ಧಾರ್ಮಿಕ ನಂಬಿಕೆಯ ಭಾಗ. ಅದನ್ನು ಗೌರವಿಸಬೇಕಾದದ್ದು ನಮ್ಮ ಕರ್ತವ್ಯ. ಉದಾಹರಣೆಗೆ ಈಗ ಸಿಖ್ಖರು ಪೇಟ ಹಾಕ್ತಾರೆ, ಆರ್ಮಿಯಲ್ಲೂ ಹಾಕ್ತಾರೆ, ಕ್ರಿಕೆಟ್ ಆಡಬೇಕಾದ್ರು ಹಾಕ್ತಾರೆ, ಎಲ್ಲ ಕಡೆ ಹಾಕ್ತಾರೆ. ಅದನ್ನು ನೀವು ಯಾಕೆ ಸಮಾನತೆ, ನೀವು ಪಿಟ ತೆಗೆದು ಬನ್ನಿ ಅಂತ ಹೇಳಲಿಕ್ಕೆ ಆಗ್ತದಾ? ಈ ದೇಶ ಅದೇ ಸರ್, ಐಡಿಯಾ ಆಫ್ ಇಂಡಿಯಾ ಅನ್ನೋಂಥದ್ದು ಅದೇ. ವೈವಿಧ್ಯತೆಯಲ್ಲಿ ಏಕತೆ. ಇನ್ನೊಬ್ಬರಿಗೆ ಯಾರಿಗೂ ತೊಂದರೆ ಮಾಡದೆ ಸಿಖ್ಖರು ಪೇಟ ಕಟ್ಕೊಂಡು ನನಗೇನು ತೊಂದರೆ? ಅದು ಅವರ ವೈಯಕ್ತಿಕವಾದಂಥ ಡ್ರೆಸ್. ಅದು ನಿಮಗಿಷ್ಟವಾದಂಥ ಡ್ರೆಸ್ ನೀವು ಹಾಕ್ತೀರಿ. ಉದಾಹರಣೆಗೆ ನಮ್ಮ ಮಾರ್ವಾಡಿ ಮಹಿಳೆಯರು ಕೂಡ ತಲೆ ವಸ್ತ್ರ ಹೀಗೆ ಹಾಕೊಳ್ತಾರೆ, ಕೊಡವರು ಬೇರೆದೇ ಆದಂಥ ವಸ್ತ್ರ. ಅದು ಅವರವರ ವೈಯಕ್ತಿಕವಾದಂಥದ್ದು. ಅದಕ್ಕೂ ಇದಕ್ಕೂ ಏನೋ ಸಂಬಂಧ ಮಾಡದಲೆ ನಾವು ಮುಖ್ಯವಾದಂಥ ಇಶ್ಯೂಗಳೇನು ಅನ್ನೋ ಕಡೆ ಹೋಗಬೇಕೇ ಹೊರತು ಈ ರೀತಿಯಾದಂಥ ವಿಚಾರಗಳನ್ನು ಎತ್ಕೊಂಡ್ರೆ ಸಮಾಜದಲ್ಲಿ ಬಿರುಕು, ವೈಮನಸ್ಸು ಉಂಟಾಗ್ತದೆ ಹೊರತು ಯಾರಿಗೂ ಯಾವುದೇ ಲಾಭ ಇಲ್ಲ. ಓಕೆ, ಹಿಜಾಬ್ ವಿಚಾರವನ್ನು ಬಿಟ್ಟು ಮುಂದಕ್ಕೆ ಹೋದ್ರೆ ಅದೇ ತಿಂಗಳಲ್ಲಿ ಹಲಾಲ್ ವಿಚಾರ ಬರುತ್ತೆ, ಜೊತೆಗೆ ಸೋಷಿಯಲ್ ಬಾಯ್ಕಾಟಿಂಗು, ವ್ಯಾಪಾರದ ಕೊನೆಗೆ ಎಲ್ಲಿ ಬಂದ್ಬಿಡುತ್ತೆ ಅಂದ್ರೆ ಓಲಾ ಉಬರಲ್ಲೂ ಸಹ ಮುಸ್ಲಿಂ ಡ್ರೈವರ್ ಇದ್ರೆ ನಾವು ಗಾಡಿ ಎತ್ತಲ್ಲಪ್ಪ ಅನ್ನೋ ಹಂತಕ್ಕೆ ಬಂದ್ಬಿಡುತ್ತೆ. ಅದು ಪರ್ಟಿಕ್ಯುಲರ್ಲಿ ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡುವಂತ ಕೆಲಸ ಆಯ್ತು ಅಂತ ನೀವು ಹೇಳ್ತೀರಾ? 100%. ನೋಡಿ, ಬಹಳ ಸ್ಪಷ್ಟವಾಗಿ ಬಿಜೆಪಿಯ ಒಂದು ಅಜೆಂಡಾ, ರಾಜಕೀಯ ಅಜೆಂಡಾ ಅಂತ ಹೇಳಿದ್ರೆ, ಈ ಕಳೆದ ಅವರ ಬಿಜೆಪಿಯ ರಾಜಕೀಯದ ಅಜೆಂಡಾವನ್ನು ನೋಡಿ, ರಾಜಕೀಯ ಇಶ್ಯೂಗಳನ್ನು ನೋಡಿ, ಯಾವತ್ತೂ ಕೂಡ ಅವರ ಅಭಿವೃದ್ಧಿಯ ಅಜೆಂಡಾಗಳನ್ನು ಇಟ್ಟು ಚುನಾವಣೆಗೆ ಹೋಗಲೇ ಇಲ್ಲ. ಅದು ಕೇಂದ್ರ ಚುನಾವಣೆ ಇರ್ಬೋದು, ಅವರಿಗೆ ಅಭಿವೃದ್ಧಿ ಅಜೆಂಡಾ ಮುಖ್ಯ ಅಲ್ಲ. ಅವ್ರದ್ದು GDPದು ಚರ್ಚೆ ಆಗಲ್ಲ, ಅಲ್ಲಿ ಎಕನಾಮಿಕ್ ವಿಷಯಗಳು ಚರ್ಚೆ ಆಗಲ್ಲ. ಅವರಿಗೆ ಒಂದು ಅಜೆಂಡಾ ಬೇಕು ಪೋಲರೈಸೇಷನ್ ಮಾಡೋಕ್ಕೆ. ಅದಕ್ಕೆ ಅವರು ತಗೊಳ್ಳುವಂಥದ್ದು ಹಿಂದೂ ಮುಸ್ಲಿಂ. ಅಂದರೆ ಒಂದು ವಿಷಯ ಹೇಳ್ತೀನಿ, ನಾನು ಕಂಪ್ಲೀಟ್ ಮಾಡ್ತೀನಿ. ಅಂದರೆ ಮುಸಲ್ಮಾನರನ್ನು ಒಂದು ರೀತಿಯಾದಂತಹ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ, ಮುಸಲ್ಮಾನರು ಅವ್ರು ಹಾಗೆ, ಅವ್ರು ಹೀಗೆ, ಅವ್ರು ಭಯೋತ್ಪಾದಕರು, ಅದು ಇದು ಅಂತೇಳಿ ತೋರಿಸಿ ಹಿಂದೂ ಮತಗಳನ್ನು ಕ್ರೋಢೀಕರಣ ಮಾಡುವ ಒಂದು ನೀತಿಯ ಹೊರತು ಬೇರೇನೂ ಅಲ್ಲ. ಒಂದು ರಾಜಕೀಯ ಅಜೆಂಡಾದ ಭಾಗವಾಗಿ ಆಗಿರ್ತದೆ ಈ ರೀತಿ ಮುಸ್ಲಿಂ ವಿರೋಧವನ್ನು ಅವರು ಅಂದರೆ ಪ್ರೊಪಗಾಂಡ ಮಾಡುವಂಥದ್ದು. ಸರ್, ಅವರು ಒಂದು ರಾಜಕೀಯ ಪಕ್ಷ ಸರ್, ಎದುರುಗಡೆ ಇರೋರು ಯಾಮಾರಿಸದೆ ಅವ್ರ ಕೆಲಸ, ಅವ್ರು ಅದನ್ನ ಮಾಡ್ತಾರೆ. ಅದನ್ನ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡಬೇಕು ಅಂತ SDPIಗೂ ಗೊತ್ತಿರಬೇಕಲ್ಲ. ನೋಡಿ, SDPI ಈ ವಿಚಾರದಲ್ಲಿ, ಬ್ಯಾಲೆನ್ಸ್ ವಿಚಾರದಲ್ಲಿ SDPI ಸ್ಪಷ್ಟವಾಗಿ ತನ್ನ ನೀತಿ ನಿಯಮಗಳನ್ನು, ಅವರ ಸಾಂವಿಧಾನಿಕ ಹಕ್ಕುಗಳನ್ನು ಹೇಳಿದೆ ಹೊರತು ಬೇರೇನೂ ನಾವು ಅದನ್ನು ಹೇಳಿಲ್ಲ. ಯಾವಾಗಲೂ ನಾವು ಹೇಳಿರುವಂಥದ್ದು ಸಾಂವಿಧಾನಿಕವಾದಂಥ ಹಕ್ಕುಗಳು. ಮತ್ತು ಇವೆಲ್ಲ ವೈಯಕ್ತಿಕವಾದ ವಸ್ತ್ರಧಾರಣೆ, ಆಹಾರ, ಇವೆಲ್ಲವೂ ಕೂಡ ತೀರಾ ವೈಯಕ್ತಿಕವಾದಂಥ ವಿಚಾರಗಳು. ಇದಕ್ಕೆ ಯಾಕೆ ಒಂದು ಸರ್ಕಾರ ಇನ್ವಾಲ್ವ್ ಆಗಬೇಕು, ಒಂದು ರಾಜಕೀಯ ಪಕ್ಷಗಳು ಯಾಕೆ ಇನ್ವಾಲ್ವ್ ಆಗಬೇಕು ಅನ್ನೋಂಥದ್ದು ನಮ್ಮ ಪ್ರಶ್ನೆ. ಅದೆಲ್ಲ ತೀರಾ ವೈಯಕ್ತಿಕ. ರಾಜಕಾರಣ ಮಾಡೋಣ, ಅಭಿವೃದ್ಧಿ ರಾಜಕಾರಣ ಮಾಡೋಣ, ಎಂಪ್ಲಾಯ್ಮೆಂಟ್ ವಿಚಾರದಲ್ಲಿ ರಾಜಕಾರಣ ಮಾಡೋಣ, ಭ್ರಷ್ಟಾಚಾರದ ವಿಚಾರದಲ್ಲಿ ರಾಜಕಾರಣ ಮಾಡೋಣ, ಇದನ್ನು ಮಾತನಾಡೋಣ. ಈ ತೀರಾ ವೈಯಕ್ತಿಕವಾದಂತಹ ಧಾರ್ಮಿಕ ಹಕ್ಕುಗಳ ವಿಚಾರಕ್ಕೆ ಯಾಕೆ ನೀವು ಬರ್ತೀರಿ? ಸರ್, ಹೆಂಗಾಗ್ಬಿಟ್ಟಿದೆ ಇವತ್ತಿನ ಸರ್ಕಾರ ಅಥವಾ ರಾಜಕೀಯ ವ್ಯವಸ್ಥೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಈಗ BJP ಅಥವಾ SDPI ನಲ್ಲಿರುವಂತ ಯಾವುದೇ ಕಾರ್ಯಕರ್ತರು ಅಥವಾ ಸದಸ್ಯರು, ಪದಾಧಿಕಾರಿಗಳು ರಾಜ್ಯದ ಎಲ್ಲಾ ಜೈಲುಗಳಲ್ಲೂ ಹೋಗಿ ಮುಂದೆ ನಿಂತ್ಕೊಬಿಟ್ರೆ ಸರಿ. ಯಾಕಂದ್ರೆ ಯಾವ್ದಾರು ಇಶ್ಯೂ ಆದಾಗ ಎಲ್ಲರೂ ಒಬ್ರು ಒಳಗಡೆ ಕಳಿಸ್ತಾ ಇದ್ರೆ ಸರಿ ಆಗ್ಬಿಡುತ್ತೆ. ಹಂಗಾಗ್ಬಿಟ್ಟಿದೆ. ಯಾವುದೇ ವಿಚಾರ ಆದ್ರೂ ಒಬ್ಬ ಮುಸ್ಲಿಮರನ್ನ ಅಲ್ಲಿ ಆರೋಪಿ ಸ್ಥಾನದಲ್ಲಿ ನಿಲ್ಸಿರ್ತಾರೆ ಅಥವಾ FIR ಅಲ್ಲಿ ಅವ್ರ ಹೆಸರಿರುತ್ತೆ. ಈ ಸಮುದಾಯ, ನೀವು ಹೇಳಿದ್ರಿ ನಾವು ಪರ್ಟಿಕ್ಯುಲರ್ಲಿ ಆ ಸಮುದಾಯದ ವಿಚಾರಗಳನ್ನ, ಅಲ್ಲಾಗಿರುವಂತ ಅನ್ಯಾಯಗಳನ್ನ ಎತ್ತುತ್ತೀವಿ ಅಂತ. ಅದು ಸಹ ನಿಮ್ಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ, ವೈಯಕ್ತಿಕವಾದಂತ ಅಭಿಪ್ರಾಯ. ನೀವ್ ಯಾಕೆ ಪ್ರವೀಣ್ ನೆಟ್ಟಾರ್ ಅವರ ವಿಚಾರದಲ್ಲಿ ನಿಮ್ಮ ಧ್ವನಿಯನ್ನ ಮೇಲಕ್ಕೆ ಎತ್ತಲಿಲ್ಲ? ಕೊಲೆ ಯಾರಾದ್ರೂ ಮಾಡಿರ್ಲಿ ಸರ್, ಕೊಲೆ ಅಲ್ವಾ ಅದು? ರಾಜು ಅವರ ಕೊಲೆ ಆದಾಗ ಯಾಕೆ ನಿಮ್ಮ ಧ್ವನಿಯನ್ನ ಎತ್ತಲಿಲ್ಲ ಸರ್? ಕೊಲೆಗೆ ಗೌರವ ಕೊಡ್ತಾ ಇದ್ರ ನೀವು, ಜೀವಕ್ಕೆ ಬೆಲೆ ಕೊಡ್ಬೇಕಲ್ವಾ? ಬಹಳ ಸ್ಪಷ್ಟವಾಗಿ ನಾವು ಘಟನೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ನಿಲುವನ್ನು ನಾವು ಸ್ಪಷ್ಟಪಡಿಸ್ತೇವೆ. ಒಂದು, ನಾಗರಿಕ ಸಮಾಜದಲ್ಲಿ ಕೊಲೆ ಅನ್ನೋದನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ, ನಮ್ಮ ನಿಲುವಿಲ್ಲ. ಅದನ್ನು ನಾವು ಖಂಡನೆ ಮಾಡಿದ್ದೀವಿ, ಇವತ್ತಿಗೂ ಖಂಡನೆ ಮಾಡ್ತೀವಿ, ಅವತ್ತೂ ಖಂಡನೆ ಮಾಡಿದ್ದೀವಿ.
ಅದು ನಿಲ್ವಲ್ಲ. ಆದರೆ ಅದು ಏನಾಗ್ತಾ ಇದೆ ಈಗ ಸಮಾಜದಲ್ಲಿ ಅಂತಂದರೆ, ಒಂದು ಕಡೆದು ಮಾತ್ರ ಇಲ್ಲಿ ಹೈಲೈಟ್ ಆಗಿ ಇನ್ನೊಂದು ಕಡೆದು ಹೈಲೈಟ್ ಇರೋಂಥ ಸಂದರ್ಭದಲ್ಲಿ ಈಗ ನೀವು ಹೇಳಿದ್ರಿ, ಓಕೆ, ನಾವೊಂದು ರಾಜಕೀಯ ಪಕ್ಷವಾಗಿ ನಾವು ಏನು ಒಂದು ಸರ್ಕಾರವಾಗಿ ಈ ಸರ್ಕಾರ ನಡೆದುಕೊಂಡ ರೀತಿ ನೋಡಿ ನೀವು. ಪ್ರವೀಣ್ ನೆಟ್ಟಾರು ಕೊನೆಗಿಂತ ಮುಂಚೆ 6 ದಿವಸದ ಮುಂಚೆ ಬಹುಶಃ ಮಸೂದ್ ಅನ್ನೋ ಯುವಕನ ಒಂದು ಕೊಲೆ ಆಗ್ತದೆ, ಆನಂತರ ಪ್ರವೀಣ್ ನೆಟ್ಟಾರು ಆಗ್ತದೆ, ಆನಂತರ ಫಾಜಿಲ್ ಕೊಲೆ ಆಗ್ತದೆ. ಈ ಸಂದರ್ಭದಲ್ಲಿ ಸರ್ಕಾರ ಸ್ವತಃ ಮುಖ್ಯಮಂತ್ರಿಗಳೇ ಪ್ರವೀಣ್ ನೆಟ್ಟಾರ್ ಮನೆಗೆ ಹೋಗ್ತಾರೆ, ಸಾಂತ್ವನ ಹೇಳ್ತಾರೆ, 25 ಲಕ್ಷ ಹಣ ಕೊಡ್ತಾರೆ. ಅಲ್ಲಿಂದ 6 ಕಿಲೋಮೀಟರ್ ಇರುವ ಮಸೂದ್ನ ಮನೆಗೆ ಭೇಟಿ ಕೊಡೋದು ಇಲ್ಲ, ಪರಿಹಾರನೂ ಕೊಡೋದಿಲ್ಲ. ಫಾಜಿಲ್ ಮನೆಗೆ ಭೇಟಿ ಕೊಡೋದು ಇಲ್ಲ, ಪರಿಹಾರನೂ ಕೊಡೋದಿಲ್ಲ. ಅದೇ ರೀತಿ ದಿನೇಶ್ ಕನ್ಯಾಡಿಯ ಕೊಲೆ ಆಗ್ತದೆ, ಆರೋಪಿ BJP, ಅಲ್ಲಿಗೂ ಕೂಡ ಪರಿಹಾರ ಕೊಡೋದಿಲ್ಲ, ಹೋಗೋದಿಲ್ಲ. ಅಂದ್ರೆ ಇದನ್ನ ಏನು ಅರ್ಥ ಸುತ್ತ, ಒಂದು ಸರ್ಕಾರ ನಿಮ್ಮೆಲ್ಲರ ಟ್ಯಾಕ್ಸ್ ಹಣವನ್ನು ಈ ರೀತಿ ಕೊಡಬೇಕಾ? ಕೊಡಲಿ, ನಾನು ಕೊಡಬಾರ್ದು ಅಂತ ಹೇಳಿ ನಾನು ಖಂಡಿತ ಅಲ್ಲ, ಸಾಂತ್ವನ ಹೇಳಬಾರ್ದು ಅಂತಲ್ಲ. ಒಂದು ಸರ್ಕಾರವಾಗಿ ನೀವು ಸಮಾನವಾಗಿ ಕಾಣಿ. ನೀವು ಒಂದು ಸಂಘ ಸಂಸ್ಥೆಗಳು ಬೇರೆ ವಿಚಾರ, ಒಂದು ಸರ್ಕಾರವಾಗಿ ಸಮಾನವಾಗಿ ಅವ್ರು ಕಾಣಬೇಕಾದಂಥ ಅಗತ್ಯ. ಅದೇ ರೀತಿ ಸಮೀರ್ ಕೊಲೆ ಆದಾಗಲೂ ಕೂಡ ಇದೇ ರೀತಿಯಾದಂಥ ಒಂದು ತಾರತಮ್ಯವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಈ ತಾರತಮ್ಯ ಮಾಡಬೇಕಾದ್ರೆ ನಾವು ಸುಮ್ಮನೆ ಇರಬೇಕಾ? ನಾವು ಕೇಳಬಾರ್ದು. ತಾರತಮ್ಯ ಮಾಡ್ತಾ ಇದ್ದಾರೆ, ಹಾಗಂತ ನೀವು ಅದನ್ನೇ ಮಾಡ್ತಾರೆ. ನಾವು ತಾರತಮ್ಯ ಮಾಡಿಲ್ಲ. ನೀವು ಮುಸ್ಲಿಂ ಅವ್ರ ಮನೆಗೆ ಮಾತ್ರ ಹೋಗ್ತೀರಾ, ನೀವು ಪ್ರವೀಣ್ ನೆಟ್ಟಾರ್ ಮನೆಗೆ ಹೋಗುವಂತ ಧೈರ್ಯ ಮಾಡ್ತೀರಾ? ಇಲ್ಲ, ಇಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ, ಪ್ರವೀಣ್ ನೆಟ್ಟಾರು ಮನೆಗೆ ಹೋಗುವಂಥ ವಿಚಾರದಲ್ಲಿ ಇವನ್ ಹಲವಾರು ಮುಸ್ಲಿಂ ಮುಖಂಡರು ಹೋದಾಗಲೇ ಕೂಡ ಅಲ್ಲಿ ತಡೆದ್ರು, ಇದಾಯಿತು, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇದೆಲ್ಲ ಆಯಿತು. ಆ ಕಾರಣಕ್ಕಷ್ಟೇ, ನಮ್ಗೆ ಹೋಗಬಾರ್ದು ಅನ್ನೋಂಥ ಕಾರಣಕ್ಕಲ್ಲ. ಎಲ್ಲರೂ ಕೂಡ, ಎಲ್ಲ ತಾಯಂದಿರಿ, ಎಲ್ಲ ಅಕ್ಕಂದಿರು ನಮ್ಮ ಸಂತಾಪವನ್ನು ನಾವು ವ್ಯಕ್ತಪಡಿಸಿಲ್ಲ ಅಂತಲ್ಲ. ಬಟ್ ಭೇಟಿ ಕೊಟ್ಟಿಲ್ಲ ಅನ್ನೋಂಥದ್ದು ನಿಜ. ಬೇರೆ ಬೇರೆ ಕಾರಣ ಇದೆ ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇರ್ತದೆ ಡಿಪಾರ್ಟ್ಮೆಂಟ್ದು ಎಲ್ಲವೂ ಕೂಡ. ಹಾಗಾಗಿ ನಾನು ಹೇಳುವಂಥದ್ದು, ಸರ್ಕಾರಗಳು ಈ ರೀತಿಯಾದಂಥ ತಾರತಮ್ಯ ನೀತಿ ಆದಾಗ ಸರ್ಕಾರದ ಮೇಲಿನ ವಿಶ್ವಾಸಗಳೇ ಹೋಗ್ಬಿಡ್ತದೆ. ಹಾಗಾಗಿ ಈಗ ನಾವೆಲ್ಲ ಇವರು ಏನು ಇರಲಿ, ಒಂದು ಮುಸ್ಲಿಮರು ಒಂದು ಕಡೆ ಆಗ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನುವಂಥ ಹೇಳುವವರು ದಿನೇಶ್ ಕನ್ಯಾಡಿ ಒಬ್ಬ ದಲಿತ ಯುವಕನನ್ನ BJP ಒಬ್ಬ ಮುಖಂಡ ಕೊಲೆ ಆದಾಗ ಅವ್ರು ಹೋಗ್ಬೋದಿತ್ತಲ್ಲ, ಪರಿಹಾರ ಕೊಡ್ಬೋದಿತ್ತಲ್ಲ, ಯಾಕೆ ಕೊಡಲಿಲ್ಲ? ಅಂದರೆ ಬಹಳ ಸ್ಪಷ್ಟವಾಗಿ ಈ ಸರ್ಕಾರ ಮುಸಲ್ಮಾನರ, ದಲಿತರ, ಆದಿವಾಸಿಗಳ, ಇವರೆಲ್ಲರ, ಕ್ರಿಶ್ಚಿಯನರ ವಿರೋಧ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇದ್ರಲ್ಲಿ ಗೊತ್ತಾಗ್ತದೆ. ಮುಸ್ಲಿಮರ ಕೊಲೆ ಆದಾಗ ಅಥವಾ ಅವ್ರ ಮೇಲೆ ಹಲ್ಲೆ ಆದಾಗ SDPI ಬೀದಿಗೆ ಬಂದು ಹೋರಾಟ ಮಾಡುತ್ತೆ. ಅದೇ ಪ್ರವೀಣ್ ನೆಟ್ಟಾರು ಕೊಲೆ ಆದಾಗ ಅಥವಾ ಇನ್ಯಾರ್ದೋ ಕೊಲೆ ಆದಾಗ ಕೇವಲ ಫೇಸ್ಬುಕ್ ಅಲ್ಲಿ SDPI ಒಂದು ಸಾಂತ್ವನವನ್ನು ಹೇಳಿ ಸಮಾಧಾನ ಆಗುತ್ತೆ. ಆ ಸಂದರ್ಭದಲ್ಲೂ ಸಹ ನೀವು ಬೀದಿಗಿಳಿದು ಹೋರಾಟ ಮಾಡಿದ್ರೆ ನಿಮ್ಮ ಮೇಲೆ ಒಂದು ಸಿಂಪತಿ ಬರ್ತಾ ಇದೆ. ವ್ಯಕ್ತಪಡಿಸಿಲ್ಲ ಅಂತಲ್ಲ, ಬಟ್ ಭೇಟಿ ಕೊಟ್ಟಿಲ್ಲ ಅನ್ನೋಂಥದ್ದು ನಿಜ. ಬೇರೆ ಬೇರೆ ಕಾರಣ ಇದೆ ಅದಕ್ಕೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡುವಂತ ಮುಸ್ಲಿಮರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಕೆಲವು ವಿಚಾರಗಳಲ್ಲಿ ಅವರು, ಆ ಪಕ್ಷ ನಿಶಬ್ದ ಆಗ್ತದೆ, ಮಾತನಾಡೋದಿಲ್ಲ. ಅದನ್ನ ನಾವು ಪ್ರಶ್ನೆ ಮಾಡುವಂಥದ್ದು. CPI ಹಾಗೂ PFI ನ ಕಾರ್ಯಕರ್ತರು ಮಾಡ್ತಾ ಇರುವಂತ ಕೆಲ ಚಟುವಟಿಕೆಗಳು ಉಗ್ರ ಕೃತ್ಯಗಳಿಗೆ ಸಮ, ಹಾಗಾಗಿ ಅವುಗಳನ್ನ ಬ್ಯಾನ್ ಮಾಡುವಂಥದ್ದು ಉತ್ತಮ ಅನ್ನೋ ಒಂದು ಅಭಿಪ್ರಾಯ, ನಾಟ್ ಆದೇಶ, ಅಭಿಪ್ರಾಯ. ಬಟ್ ಈ ಪರ್ಟಿಕ್ಯುಲರ್ ಸಂಘ ಸಂಸ್ಥೆ ಅಥವಾ ಪಕ್ಷಗಳನ್ನ ಗುರುತು ಮಾಡಿ ಕೇರಳ ಹೈಕೋರ್ಟ್ ಒಂದು ಆದೇಶ. ಇದು ಅತ್ಯಂತ ವಿಷಾದನೀಯ ಅಂತ ನಾನು ಹೇಳ್ತೇನೆ. ಆದರೆ ಯಾವುದೇ ಪರ್ಟಿಕ್ಯುಲರ್ ಕೇಸ್ನ ಬಗ್ಗೆ ಚರ್ಚೆ ಮಾಡ್ತಾ ಒಂದು ಜಡ್ಜ್ಮೆಂಟ್ ಕೊಟ್ಟಿರುವಂಥದ್ದಲ್ಲ.